ಬರೆದರೆ ಕಾದಂಬರಿಯಾಗದೆ. ಮುಂದುವರೆದ ಭಾಗ 5. ಆ ಮದುವೆ ಕವರ್ ವಿಷಯ ಬಿಡಿ. ಮಾನಸ ಸರೋವರದಲ್ಲಿ ಅಲೆ ಕಾಣುವ ಪರಿಯಲ್ಲಿ ನೋವು ಎಂಥದ್ದು, ಮನಸ್ಸಿನ ಭಾವ ಸ್ಪರ್ಶ ಸ್ಪಂದನೆ ಅಚ್ಚರಿ ಮೂಡಿಸುತ್ತದೆ. ಸಾವಿಗೂ ನೋವಿಗೂ ಎಂಥ ಸಂಬಂಧ ನೋಡು ಲೇಖನಿ. ಸಾವು ಜರುಗಬೇಕಾದರೆ ನೋವು ತನ್ನ ಸೀಮೆ ದಾಟಬೇಕು. ಮಿತಿ ಮೀರಿದ ಅತಿಯಾದ ನೋವು ಮಾತ್ರವೇ ಸಾವಿಗೆ ದಾರಿ ಮಾಡಿಕೊಡುತ್ತದೆ. ಆದರೆ ಸಾವನ್ನು ಸಂಭ್ರಮಿಸಬೇಕಂತೆ. ನೋಡುವವರಿಗೆ ಅದು ಭಯಾನಕವಾಗಿ ತೋರುವುದಷ್ಟೇ. ವಾಸ್ತವವಾಗಿ ಅದೊಂದು ರೂಪ ಪರಿವರ್ತನೆ ಮಾತ್ರ. ಒಂದು ಅವಸ್ಥೆಯಿಂದ ಇನ್ನೊಂದು ಅವಸ್ಥೆಗೆ ನೀರು, ಆವಿ, ಮಂಜುಗಡ್ಡೆಯಂತೆ ಅವಸ್ಥೆಗಳ ಬದಲಾವಣೆ ಅಷ್ಟೇ. ಸತ್ತರೆ ಜಡದೇಹದಲ್ಲಿರುವ ಚೈತನ್ಯ ಇನ್ನೊಂದು ಅವಸ್ಥೆಗೆ ಜಾರಿ ಬೀಳುತ್ತದೆ. ಅದರ ಅರಿವೇ ನಮಗಿರುವುದಿಲ್ಲ. ಸಾವಿನ ಕ್ಷಣಗಳು ಹತ್ತಿರವಾದಂತೆ ಲೌಕಿಕ ಅಂದರೆ ಭೌತಿಕ ಜಗತ್ತಿನ ಚಟುವಟಿಕೆಗಳು ಕಡಿಮೆಯಾಗುತ್ತಾ ಹೋಗುತ್ತವೆ. ಆತ್ಮ ನಿಧಾನಕ್ಕೆ ಒಳಗೆ ಸರಿಯುತ್ತದೆ. ಇಲ್ಲಿನ ಯಾವ ದೃಶ್ಯಗಳು ಸ್ಪಷ್ಟವಾಗಿ ತೋರಲಾರವು. ಎಲ್ಲವೂ ಗೌಣವಾಗಿ ತೋರಿ ಇನ್ನೊಂದು ಲೋಕಕ್ಕೆ ಸೇರುವ ಸಂಭ್ರಮ ಶುರುವಾಗುತ್ತದೆ. ಈ ಲೋಕದ ಚಟುವಟಿಕೆಗಳು ಕನಸಿನೋಪಾದಿಯಾಗಿ ಗೋಚರಿಸತೊಡಗುತ್ತವೆ. Writing a book is like having an empty pool in the yard and every day going out and throwing in a cup of water to fill it. Bethany Ball. ಓಡುತ್ತಿರುವ ಈ ರೈಲಿನಲ್ಲಿಯೇ ನನ್ನ ಉಸಿರು ನಿಂತು ಹೋದರೆ ಏನು ಮಾಡೋದು? ನನಗೆ ಯಾರ ಸ್ನೇಹವಿಲ್ಲ, ಪರಿಚಯವಿಲ್ಲ. ದೇಹದ ಇಂದ್ರಿಯಗಳಿಂದಲೇ ಈ ಬಾಹ್ಯ ವ್ಯವಹಾರ. ಆದರೆ ಸಾವಿನ ಹೊತ್ತಿನಲ್ಲಿ ದೇಹದ ಇಂದ್ರಿಯಗಳು ಕೆಲಸ ಮಾಡಲಾರವು. ಅವೆಲ್ಲ ಇಂದ್ರಿಯಾತೀತ ಅನುಭವಗಳು ಮಾತ್ರ ಅಲ್ಲವೇ? ಆದುದರಿಂದ ವ್ಯಕ್ತಿ ಈ ಹೊತ್ತಿನಲ್ಲಿ ಕಳೆದು ಹೋಗುವುದರಿಂದ ಆತಂಕ ಪಡುವ ಅಗತ್ಯವೂ ಇರುವುದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ಆತ್ಮನನ್ನು ಹೊಂದಿರುವುದರಿಂದ ಅವನು ಕ್ರೂರನಾಗಿರಲು ಹೇಗೆ ಸಾಧ್ಯ? ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವೇ. ಗುರುಗಳಿಗೆ ವಿನಯವಾಗಿ ವರ್ತಿಸುವವನು ವಂಚಕನಿಗೆ ಕಠೋರವಾಗಿ ವರ್ತಿಸಬಹುದು. ಮೂಲವಾಗಿ ವ್ಯಕ್ತಿ ದೈವ ಸಂಭೂತ, ಎಲ್ಲೆಲ್ಲೂ ಸೌಂದರ್ಯವೇ. ಮನೆಗೆ ಬಂದ ಕಳ್ಳರೊಂದಿಗೆ ಬಸವಣ್ಣನವರು ಹೇಗೆ ವರ್ತಿಸಿದರು? ನಿಂದೆ ಮಾಡೋದು, ಪೂರ್ವಗ್ರಹ ಪೀಡಿತ ಅಭಿಪ್ರಾಯ ನೀಡುವುದು, ಹಗುರವಾಗಿ ಮಾತನಾಡುವುದು ಶಕ್ತಿಯ ದುರುಪಯೋಗವೇ. ಮೌನವೇ ಮಹಾನಂದವು ಎನ್ನುವುದು ತಡವಾಗಿ ಆದರೂ ಅರಿವಿಗೆ ಬಾರದೆ. ಮರಣದ ಬಗ್ಗೆ ಇನ್ನೊಂದೆರಡು ಮಾತು ಬರೆಯುತ್ತೇನೆ ಲೇಖನಿ. ಯಾರಿಗೆ ಯಾರುಂಟು? ಆತ್ಮಕ್ಕೆ ದೇವನೊಬ್ಬನೇ ಸಂಗಾತಿ. ಇಲ್ಲಿ ಕರ್ತಾರನ ಕಮ್ಮಟದಲ್ಲಿ ಶುದ್ಧಿಯಾಗಲು ಬಂದ ದೇಹವು ಅಂತ್ಯವಾದಂತೆ ಮರಣದ ಯಾತ್ರೆ. ದ್ವೇಷ ಸಾಧನೆಯಿಂದ ವ್ಯಕ್ತಿಗಳು ದೂರ ಸರಿಯುತ್ತಾರೆ. ಶವದ ಹತ್ತಿರ ಯಾರೂ ಸುಳಿಯಲಾರರು. ಶರಣರ ಸಾವು ಮರಣದಲ್ಲಿ ನೋಡು ಎನ್ನುವುದಕ್ಕೆ ಅರ್ಥವೇನು? ಎಲ್ಲರ ಪ್ರೀತಿ ವಿಶ್ವಾಸದಲ್ಲಿ ಶವವು ಕೂಡ ಪೂಜನೀಯವಾಗುತ್ತದೆ. ಯಾರೊಬ್ಬರ ಸಂಪರ್ಕ, ಪ್ರೀತಿ, ವಿಶ್ವಾಸ ಇಲ್ಲದ ನನ್ನ ಕಥೆಯೇನೋ ಲೇಖನಿ. ಅಂತಿಮ ಅಧ್ಯಾಯವನ್ನು ಈ ಕತ್ತಲ ಕೋಣೆಯಲ್ಲಿಯೇ ಬರೆಯುವುದಷ್ಟೇ ಕೆಲಸವಾಯಿತಲ್ಲ. ಕಿಟಕಿಯಿಂದ ಹೊರ ಬಿಸಾಡಿದ ಬರೆದ ಹಾಳೆಗಳು ಕಾದಂಬರಿ ರಚನೆಗೆ ವಸ್ತು ಆಗಬಹುದೇನೋ. ಅದಕ್ಕೆ ನಾನು ಬರೆದರೆ ಕಾದಂಬರಿ ಆಗದೆ ಎಂದಿರುವುದಲ್ವೇ. ಹಾಳುಗಳು ಮುಗಿತಾ ಬಂದರೆ ನಾನೇನು ಮಾಡಲಿ? ಕಥೆ ಅರ್ಧಕ್ಕೆ ಉಳಿದು ಬಿಡುತ್ತದೆಯಲ್ಲ. ನಾನು ಸತ್ತರೆ ಯಾರೂ ಬರಲಾರರು, ಯಾರಿಗೂ ವಿಷಯವೇ ತಿಳಿಯದು. ಏನು ಮಾಡಲಿ? ಯಾರಿಗೆ ಯಾರಿಲ್ಲ ಎಂದು ಎಲ್ಲರೂ ಹೇಳುತ್ತಾರಲ್ಲ. ನಾನು ಸತ್ತರೆ ಹೆಣ ಹೊತ್ತುಕೊಂಡು ಹೋಗಲು ಸಂಬಂಧಿಕರು ಬಂದಿದ್ದರೆ 4 ಜನ ಕೂಲಿ ಆಳುಗಳನ್ನು ನೇಮಿಸಿಕೊಡಲು ಹೇಳಬಹುದಿತ್ತು. ಆದರೆ ಸತ್ತ ಮೇಲೆ ನನಗೇನು ತಿಳಿಯೋದು ಬಿಡು. ಯಾವ ಕ್ಷಣದಲ್ಲಿಯೂ ಸಾಯಬಹುದಲ್ಲ. ಅದಕ್ಕೆಂದೇ ಋಣಮುಕ್ತನಾಗಲು ಯಾರಲ್ಲಿಯೂ ನಾನು ಸಾಲ ಮಾಡುತ್ತಿಲ್ಲ, ಮಾಡಿರುವುದೂ ಇಲ್ಲ. ಜವರ ಯಾವ ಹೊತ್ತಿನಲ್ಲಿ ಬರುತ್ತಾನೋ ತಿಳಿಯದು ಲೇಖನಿ. ನನ್ನಿಂದ ಮನೆಯವರಿಗೂ ನಷ್ಟವಾಗಬಾರ್ದು. ಇನ್ನಾದರೂ ಮಲಗುವ ಹಾಸಿಗೆ ಸರಳೀಕರಿಸಿಕೊಳ್ಳಬೇಕು.
ಇನ್ನೇನು ಭವಿಷ್ಯವಿದೆ? ಈ ಕತ್ತಲ ಕೋಣೆಯಲ್ಲಿ ಕಟ್ಟಿ ಹಾಕಿದ್ದಾರಲ್ಲ. ಸದ್ಯ ಬರೆಯಲು ಪೆನ್ನು ಕಾಗದ ನೀಡಿದ್ದಾರೆ. ಕಳೆದ ವರ್ಷ ಸತ್ತವರನ್ನು ನೋಡಿದೆ. ಅವರನ್ನು ಹಾಸಿಗೆ ಸಮೇತ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಿದ್ದರು. ನನ್ನಿಂದಲೂ ಹಾಸಿಗೆ ವೇಸ್ಟ್ ಆಗಬಾರ್ದೆಂದು, ಪ್ರಾಣ ಹೋದರೆ ಹಾಸಿಗೆ ಮಲಿನವಾಗಿ ಬಿಡುತ್ತದೆಯಲ್ಲ ಎಂಬ ಯೋಚನೆ ಬಂದು ಸರಳವಾಗಿ ಚಾಪೆ ಮೇಲೆ ಮಲಗಿರುವುದನ್ನು ರೂಢಿಸಿ ಮಾಡಿಕೊಂಡಿದ್ದೆ. ಮನೆ ಬೇರೆ ಅವಳ ಹೆಸರಿಗೆ ಆಯ್ತಲ್ಲ, ಆದರೆ ಅವಳು ನನಗೆ ತನ್ನ ಪ್ರಿಯಕರನ ಮನೆಯಲ್ಲಿ ತಂದಿರಿಸಿ ಕೂಡಿ ಹಾಕಿದ್ದಾಳೆ. ಸಮಯಕ್ಕೆ ಸರಿಯಾಗಿ ಊಟ ಸಿಗುತ್ತಿದೆ. ಸಾಲದಲ್ಲಿ ಮನೆ ಕಟ್ಟಿಕೊಟ್ಟೆ. ಮನೆ ಕಟ್ಟಿ ವ್ಯಾಮೋಹ ಬೆಳೆಸಿಕೊಂಡರೆ ಪ್ರಾಣ ಸರಳವಾಗಿ ಹೋಗುವುದಿಲ್ಲವಂತೆ. ಇದು ಕರ್ತಾರನ ಕಮ್ಮಟ ಅಂತಾರಲ್ಲ. ನನಗಂತೂ ಬದುಕಲು ಸಾಧ್ಯವಾಗಲಿಲ್ಲ. ದಲಿತನಾಗಿ ಇಷ್ಟು ಸಂವೇದನಾಶೀಲನಾಗಿರಬಾರ್ದಾಗಿತ್ತು. ಪ್ರಾರಂಭದ ದಿನಗಳಲ್ಲಿ ನಾನೊಂದು ಚುಟುಕು ಬರೆದಿದ್ದೆ. ಲಾರಿ ಹೋದರೂ ಅದರ ಧೂಳು ಹೋಗಲು ಕಾಯುತ್ತೇನೆ ಎಂಬಂಥ ಸಾಲುಗಳಿದ್ದವು. ಅದನ್ನು ಓದಿದ ಮಹಿಳೆಯೊಬ್ಬಳು, ಇಷ್ಟು ಸೂಕ್ಷ್ಮತೆ ಇದ್ದರೆ ಬದುಕುವುದು ಕಷ್ಟ ಸಾರ್ ಎಂದಿದ್ದಳು. ಅದು ಈ 30 ವರ್ಷಗಳ ಹಿಂದಿನ ನೆನಪು. ಈಗ ನೆನಪಿಗೆ ಬರುತ್ತಿದೆ ನೋಡು ಲೇಖನಿ. ಅಪ್ಪನ ಬಂಧನದಲ್ಲಿ ಬೌದ್ಧಿಕ ವಿಕಾಸವಾಗದೆ ಬೇಜವಾಬ್ದಾರಿಯಲ್ಲಿ ಜೀವನ ಕಳೆದೆ. ಮಡದಿ ಮಕ್ಕಳಿಗೆ ಸುಖ ಸಂತೋಷ ನೀಡಲು ಸಾಧ್ಯವಾಗಲಿಲ್ಲ. ಉಡುವ ವೇಳೆಯಲ್ಲಿ ಸೀರೆ ಕೊಡಿಸಲಿಲ್ಲ. ತಿರುಗುವ ಕಾಲದಲ್ಲಿ ದೇಶ ಸುತ್ತಿಸಲಿಲ್ಲ. ನನ್ನ ಏಕಾಂಗಿ ಭಾವದ ಅಂತರ್ಮುಖಿ ಸ್ವಭಾವ ತಿಳಿಯದ ಮಡದಿ ಆರೋಪ ಮಾತ್ರ ನನಗೆ ಸದಾ ಕಟ್ಟಿಟ್ಟ ಬುತ್ತಿ. ಅಪರಿಚಿತ ಸ್ಥಳದಲ್ಲಿ ಹೆಣವಾದರೆ ಅದಕ್ಕೆಂದೇ ವಿಳಾಸ ಫೋಟೋ ಜೊತೆಗಿರಿಸಿಕೊಂಡಿದ್ದೆ. ಇನ್ನೆಷ್ಟು ದಿನ ಈ ಬದುಕು? ಅವರಾಗಿಯೇ ಬದುಕಿನ ಅಂತ್ಯಕ್ಕೆ ಎಳೆದು ತಂದಿರುವಾಗ ಇನ್ನೆಷ್ಟು ದಿನ ಈ ಬದುಕು? ಎಲ್ಲವನ್ನು ಬಿಟ್ಟು ಹೊರಡುವುದಷ್ಟೇ. ಯಾವುದು ಈ ಲೋಕದಲ್ಲಿ ಶಾಶ್ವತ ಇಲ್ಲವಲ್ಲ. ಯಾವ ಆಸೆ ಹೀಗೆ ಒಳಗಿನಿಂದ ಹುಟ್ಟು ಹಾಕುತ್ತೋ ತಿಳಿಯುವುದಿಲ್ಲ. ಲೇಖನ ಬರೆಯುವ ತುಡಿತವು ಈ ಹಿಂದೆ ಹೆಸರು ಪತ್ರಿಕೆಯಲ್ಲಿ ಕಾಣಬೇಕೆನ್ನುವುದಾಗಿತ್ತಲ್ವೇ. ಪ್ರಕಟಿತ ಲೇಖನಿ ಎಲ್ಲರಿಗೂ ತೋರಿಸಿ ಖುಷಿ ಪಡಬೇಕೆನ್ನುವುದು, ತಾನು ಲೇಖಕ ಎಂದು ಗರ್ವಪಡುವುದು, ಇದು ಒಗಟಾಗಿದೆ ನನಗೆ. ಬಹುಶಃ ತಂದೆಯ ಬಂಧನದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಕ್ರಿಯಾಶೀಲನಾಗಿರದೆ ಏಕಾಂಗಿಯಾಗಿರುವುದರಿಂದಲೇ ಪ್ರತಿಭೆಯು ಬರವಣಿಗೆಯನ್ನೇ ಆರಿಸಿಕೊಂಡು ಖುಷಿ ಕಾಣಲು ಹೊಯ್ದಾಡುತ್ತೇನೋ. ಬರವಣಿಗೆ ಬಿಟ್ಟರೂ ಬಿಡದ ಭಾವಾಂದೋಲನವಾಗಿ ಕಾಡಿತ್ತಲ್ಲ ಲೇಖನಿ. ವಿಚಲಿತ ಮನಸ್ಸು ಬರವಣಿಗೆಯತ್ತ ಸೆಳೆಯುವ ಪರಿ ಅಚ್ಚರಿಯೇ. ಬೇರೆ ಹೆಸರಿನಲ್ಲಿ ಆದರೂ ಬರೆದು ಪುಡಿಗಾಸು ಮಾಡಬಹುದಲ್ವಾ ಎಂದು ಒಳಮನಸ್ಸು ತನ್ನಲ್ಲಿಯೇ ರಾಜಿಯಾಯಿತು. ಬರೆಯುವ ಸಾಮರ್ಥ್ಯ ಪ್ರತಿಭೆ ಇಲ್ಲದಿದ್ದರೂ ಅನಾಮಿಕನಾಗಿ ಕಾಣಿಸಿಕೊಳ್ಳಲು ಮನಸ್ಸು ಹೊರಗೆ ಇಣುಕಿತು. ಬಳಕೆಯ ಶಬ್ದವಾಗಿದ್ದ ಕಾವ್ಯನಾಮಕ್ಕಾಗಿ ಶಬ್ದಕೋಶದಲ್ಲಿ ಹುಡುಕಾಡಿದೆ. ವಿಶಿಷ್ಟ ಶಬ್ದಕ್ಕಾಗಿ ಸುಮಾರು ಹೊತ್ತು ಕಳೆದೆ. ಹಲವಾರು ಶಬ್ದಗಳು ಎದುರಾದವು. ಅ ಕ ಪ ಅಕ್ಷರದ ಪದವಾದರೆ ಸೂಕ್ತ ಎಂದುಕೊಂಡೆ. ಪರಿಧಿ ಎಂಬ ಶಬ್ದ ಚೂರು ಆಕರ್ಷಿಸಿತು. ಅದನ್ನೇ ಅಂತಿಮಗೊಳಿಸಲು ಯೋಚಿಸುತ್ತಿದ್ದಂತೆ ಶಬ್ದಕೋಶದ ಕೊನೆಯಲ್ಲಿ ಋತು ಸಂವತ್ಸರಗಳ ಪಟ್ಟಿ ಕಂಡಿತು. ಅದರಲ್ಲಿ ಪದಗುಚ್ಛ ಸೆಳೆಯಿತು. ವಿಶಿಷ್ಟ ಮತ್ತು ಅಪರಿಚಿತ ವಿಚಿತ್ರ ಬಳಕೆಯಲ್ಲಿರುವ ಕ್ಲಿಷ್ಟ ಪದವನ್ನು ಗುರುತಿಸಿದೆ. ಹೆಸರಿನ ವ್ಯಾಮೋಹ ಕಳೆಯಲು ಈ ಹೆಸರು ಸೂಕ್ತವೆನಿಸಿತು. ನನ್ನ ಸ್ವಗತ್ ಹೆಸರು ಕೂಡ ಯಾವ ಕಾವ್ಯನಾಮಕ್ಕಿಂತಲೂ ಕಳಪೆಯಾಗಿರಲಿಲ್ಲ. ಆದರೂ ಭಾವ ನಿಲುವು ಮತ್ತು ಆತ್ಮಶೋಧನೆಗೆ ಅನಾಮಧೇಯ ಹೆಸರು ಪೂರಕ ಎನಿಸಿತು. ವೆನ್ ಯು ಫೀಲ್ ಲೈಕ್ ಗಿವಿಂಗ್ ಅಪ್, ರಿಮೆಂಬರ್ ವೈ ಯು ಹೆಲ್ಡ್ ಆನ್ ಫಾರ್ ಸೋ ಲಾಂಗ್ ಇನ್ ದ ಫಸ್ಟ್ ಪ್ಲೇಸ್. ಅನಾನಿಮಸ್. 2 ವರ್ಷ ಕಳೆದ ಮೇಲೆ ಮತ್ತೆ ಬಯಲು ಭಾವ ಸ್ಪರ್ಶಿಸಿಬಿಟ್ಟಿತ್ತಲ್ಲ ಲೇಖನಿ. ಪ್ರಕಟಣಾ ಲೋಕ ಸೃಷ್ಟಿಸುವ ಭಾವಾಂದೋಲನಕ್ಕೆ ಇತಿಶ್ರೀ ಹಾಡಬೇಕೆನಿಸಿತು. ಹೆಸರಿನ ವ್ಯಾಮೋಹ ಬಿಡಲಾಗಲಿಲ್ಲ. ಬರೀ 10 ಅಕ್ಷರಗಳು ಕಟ್ಟಿ ಹಾಕಿದ ಪರಿ ಎಂಥದ್ದು? ನಿರ್ವಿಚಾರ ಭಾವ ಬಯಲು ಭಾವದಲ್ಲಿ ಹೆಸರಿಲ್ಲದ ವ್ಯಕ್ತಿಯಾಗಿ ಬಿಡಬೇಕೆನಿಸಿತು. ಮೋಹ ಕ್ಷಯವೇ ಮೋಕ್ಷ.
ಬರವಣಿಗೆಯಲ್ಲಿ ಆಸಕ್ತಿ ನಿರಾಸಕ್ತಿ ಸುತ್ತಿಕೊಳ್ಳುವ ಮಾನಸಿಕ ಸ್ಥಿತಿಗೆಂದು ಈ ಮಾನಸಿಕ ಸ್ಥಿತಿಗೇನು ಹೇಳುವುದು? ನನ್ನ ಸಂಗತಿ ಓದುಗರಿಗೆ ತಲುಪಬೇಕು ಎಂಬ ಒಳತೋಟಿ. ಬಿಟ್ಟೆನೆಂದರು ಬಿಡದಿ ಮಾಯಿ. ಹೇಗೂ ಇದು ನನ್ನ ಕೊನೆಯ ಬರವಣಿಗೆಯಲ್ಲವೇ? ಭಾವಾಂದೋಲನದಿಂದ ಮುಕ್ತಿ ಸಿಕ್ಕೀತು. I write to find what I have to say. I edit to figure out how to say it right. She strayed. ಒಬ್ಬರ ಕಣ್ಣು ನೋಡಿದಾಗ ಅಲ್ಲಿಂದ ಬೆಳಕಿನ ತರಂಗಗಳು ಹೊರಹೊಮ್ಮುತ್ತವೆಯಂತೆ. ಆ ತರಂಗಗಳು ಜನ್ಮ ಜನ್ಮಾಂತರದ ಸಂದೇಶ ಕಣಗಳನ್ನು ಹೊಂದಿರುತ್ತವೆ. ಬಹುಶಃ ಅದೇ ಮೊದಲ ಪ್ರೇಮವಿರಬೇಕು. ಇದು ಕಣ್ಣಿನ ಬೆಳಕಿನ ಚಮತ್ಕಾರವೇ ಅನ್ನಿಸಿತು. ಈ ಬೆಳಕು ಹೆಣದಲ್ಲಿ ಕಾಣಲು ಸಾಧ್ಯವಿಲ್ಲ. ನೋಟವಷ್ಟೇ ಕಣ್ಣಿನ ಕೆಲಸವಲ್ಲ. ಸೂಕ್ಷ್ಮ ಸಂವೇದಿ ಅಲೆಗಳ ಹೊಮ್ಮುವಿಕೆ ನಿರಂತರವಾಗಿರುತ್ತದೆ. ವ್ಯಕ್ತಿ ಇಷ್ಟವಾಗುವುದು ಬಿಡುವುದು ಈ ಮರ್ಮದಿಂದಲೇ. ಇದು ನಿಜಕ್ಕೂ ಕೌತುಕವಾದ ಸಂಗತಿಯಲ್ಲವೇ ಲೇಖನಿ? ಮೊನ್ನೆ ನನಗೇನೋ ಬಲವಂತವಾಗಿ ಕುಡಿಸಿ ಹೋದರು ಕಣೋ. ಕಣ್ಣು ಬಿಡಲು ಆಗದಂಥ ನಿಶಕ್ತಿ. ಅದೇನು ವಿಷವಿತ್ತೆ ತಿಳಿಯದು. ನಾನು ಇನ್ನೊಂದು 2 ವಿಷಯಗಳನ್ನು ಹೇಳಿ ವಿಶ್ರಮಿಸುತ್ತೇನೆ ಕಣೋ. ನಿನ್ನ ಆಳಕ್ಕೆ ಹೊಕ್ಕು ನೋಡಲು ಎಲ್ಲರಿಗೂ ಎಲ್ಲಿ ಸಾಧ್ಯ? ಅದಕ್ಕಾಗಿ ಅಕ್ಕ ಮಹಾದೇವಿ ಹೇಳಿದ್ದೇನು? ಭಾವದ ಮರೆಯ ಬ್ರಹ್ಮ, ನಿಮ್ಮ ನಿಲುವು ಯಾರೂ ಅರಿಯಬಾರದು. ಇಂಥ ಮಾತಿನ ತಾತ್ಪರ್ಯವೇನು? ತುಂಬ ಅಗಾಧವಾದದ್ದು ಅಲ್ಲವೇ? ಬೆಳಗ್ಗೆ ದೂರವಾಣಿ ಕರೆಯಲ್ಲಿ ಯಾರೋ ಇನ್ನಿಲ್ಲವಾದ ಸುದ್ದಿ ಬಂತು. ಎಲ್ಲ ಕೆಲಸದ ಹೊರೆ ತನಗೊಬ್ಬಳ ಮೇಲೆ ಬಿದ್ದಿದೆ ಎಂಬ ಮನೋಭಾವ ಬೆಳೆಸಿಕೊಂಡ ಶ್ರೀಮತಿ ವಿಚಾರ ಶಕ್ತಿಗೆ ಏನೆನ್ನಬೇಕು? ನನ್ನನ್ನು ಕಡೆಗಣಿಸಿ ಮಾತನಾಡಿದಳಲ್ಲ. ಸಂಸ್ಕಾರಹೀನ ಬದುಕು. ಐ ವಿಶ್ ಐ ಕುಡ್ ಶೋ ಯು ವೆನ್ ಯು ಆರ್ ಲೋನ್ಲಿ ಆರ್ ಇನ್ ಡಾರ್ಕ್ನೆಸ್ the astonishing light of your own being. ನಿನ್ನನ್ನು ಬಿಟ್ಟು ನಾನೆಂದೂ ಹೋಗಬೇಕಾಗಿತ್ತು, ಸ್ವಂತ ಬುದ್ಧಿ ಇಲ್ಲದವನೇ ಎಂಬ ಮಾತುಗಳಿಗೆ ಏನರ್ಥ ಲೇಖನಿ? ಸಮಾಜದ ದೃಷ್ಟಿಯಲ್ಲಿ ವ್ಯಕ್ತಿ ಹೆಸರು ಮಾಡೋದು ದೂರ ಉಳಿಯಿತು. ನಮ್ಮ ಮನೆಗಳಲ್ಲಿ ಮಡದಿ ಮಕ್ಕಳ ದೃಷ್ಟಿಯಲ್ಲಿ ಒಳ್ಳೆಯವರಾಗಿ ಕಾಣುವುದಿಲ್ವಲ್ಲ ಲೇಖನಿ? ಯಾಕೆ ಈ ಅವಸ್ಥೆ? ಇದು ಬೇಸರ ಸಂಗತಿ ಅಲ್ಲವೇ? ನಾನು ಬಡವಿ, ಆತ ಬಡವ, ಅದನ್ನೇ ಹಂಚಿಕೊಂಡು ಹರ್ಷದಿ ಬಾಳ್ವೆ ಎಂಬ ನುಡಿಯಂತೆ ಬಡತನದಲ್ಲಿ ಅನ್ಯೋನ್ಯವಾಗಿ ಬದುಕುವ ಜೋಡಿಗಳನ್ನು ಕಂಡರೆ ಇದು ಸಾಧ್ಯವೇ ಎಂದು ಅಚ್ಚರಿಯಾಗುತ್ತದೆ. ಗಂಡನೇ ದೇವರೆಂದು ಬಗೆದ ವೇದ ಎಲ್ಲಿ?
ಜಗವ ಸುತ್ತಿಪ್ಪುದು ನಿನ್ನ ಮಾಯೆಯ, ನಿನ್ನ ಸುತ್ತಿಪ್ಪುದು ಎನ್ನ ಮನ ನೋಡಯ್ಯ. ನೀನು ಜಗಕ್ಕೆ ಬಲ್ಲಿದನು, ನಾನು ನಿನಗೆ ಬಲ್ಲಿದನು ಕಂಡಯ್ಯ ಎಂಬ ಅರ್ಥದಲ್ಲಿ ನಾನು ಯೋಚಿಸಿಲ್ಲವೇನೋ. ಸಂಸಾರ ಎನ್ನುವುದೇ ದುಃಖದ ಸಾಗರ. ಪ್ರತಿ ಕ್ಷಣವೂ ಬೇಸರದ ಅಲೆಗಳು ಬರುವುದು ಸಹಜ. ಸತಿಸುತರು ನಿನ್ನವರು ಎಂದು ಕೊಳ್ಳಬೇಡ ಎಂದು ದಾಸರು ಹೇಳಿಲ್ಲವೇ? ಅವರು ನಮ್ಮನ್ನು ಪರೀಕ್ಷಿಸಲೆಂದೇ ಹಿಂಸೆ ಕೊಡಲು ಬಂದವರು. ಅಂಥವರಿಂದ ಹಿತವನ್ನು ಅಪೇಕ್ಷಿಸುವುದು ತಪ್ಪು. ಸೂಳೆ ಮನೆಗೆ ಹೋಗಿ ನನಗೆ ಕಾಲಿಗೆ ನೀರು ಕೊಟ್ಟು ಸ್ವಾಗತಿಸಲಿಲ್ಲ ಎಂದು ದೂರಿದಂತಾಗುತ್ತದೆ. ಹೋಗಿರುವುದೇ ಬೇಡವಾದ ಸ್ಥಳಕ್ಕೆ, ಅಂಥದ್ರಲ್ಲಿ ಮರ್ಯಾದೆ ಅಪೇಕ್ಷಿಸುವುದು ತಪ್ಪಲ್ಲವೇ? ಮಕ್ಕಳ ಮಡದಿಯ ದೃಷ್ಟಿಯಲ್ಲಿ ಒಳ್ಳೆಯವನಾಗಿಲ್ಲ ಎಂದು ಕೊರಗುವುದು ಇದೆಯಲ್ಲ. ನಿಮ್ಮನ್ನೇ ನೀವು ಮಾರಿಕೊಳ್ಳಿ ಎಂದಳಲ್ಲ, ಏನರ್ಥ? ಅವರ ದೃಷ್ಟಿಯ ವಕ್ರ ಎಂದರೆ ಹಿತ್ತಲ ಮದ್ದು ಎಂದರೆ ಬೆಲೆ ಇರುತ್ತದೆಯೇ? ಹಾಗೆ ಅವರ ಮನೋಧರ್ಮ. ಸರಿಪಡಿಸುವುದರಲ್ಲಿ ನಿರತರಾಗಿರುತ್ತಾರೆ. ಅದರ ಶುದ್ಧೀಕರಣವೇ ಅವರ ಕೆಲಸ ಎಂದು ಸಮಾಧಾನಕ್ಕೆ ಹೇಳ ಬಯಸ್ತೀಯಾ? ನೀವು ಯಾವ ದೊಡ್ಡ ಮನುಷ್ಯನೋ, ಸುಮ್ಮನೆ ಮನುಷ್ಯನಾಗಿ ಹುಟ್ಟಿರೋದು ಅಷ್ಟೇ. ಪಾಯದ ಒಂದು ಕಲ್ಲಾದರೂ ಉಪಯೋಗಕ್ಕೆ ಬರ್ತದೆ, ನಿನ್ನದು ಯಾರಿಗೂ ಉಪಯೋಗವಿಲ್ಲದ ಜನ್ಮ ಎಂದಳಲ್ಲ ಲೇಖನಿ. ಎಂಥ ಮಾತು! ದಲಿತನಾಗಿ ಉಚ್ಚ ಕುಲದ ಹೆಣ್ಣನ್ನು ಬಯಸಿದ್ದೇ ತಪ್ಪಾಯ್ತಾ? ಕೀಳು ಕುಲವನ್ನಷ್ಟೇ ಅಲ್ಲ, ಮಾನವ ಜನ್ಮವನ್ನೇ ಹೀಯಾಳಿಸಿಬಿಟ್ಟಲ್ಲ ಲೇಖನಿ. ಯಾರಿಂದಲಾದರೂ ಬಯಸಿಕೊಳ್ಳುವ ಅಂದರೆ ಸಾಧ್ಯನಾ? ನನಗೆ ದಯವಿಟ್ಟು ಬೈ ಎಂದು ಕೂರಿದರೆ ಬೈಯುತ್ತಾರೆಯೇ? ಸಾಧ್ಯವೇ ಇಲ್ಲ ಅಲ್ವಾ? ಅವರಾಗಿ ಬೈಯುತ್ತಿದ್ದರೆ ಸ್ವೀಕರಿಸುವ ಮನಸ್ಸು ಬಂದರೆ ಅದೆಂಥ ಖುಷಿ! ನಿರಪರಾಧಿಯಾಗಿರುವ ತೃಪ್ತಿ ಮನಸ್ಸು ತುಂಬುತ್ತದೆ. ನಿನ್ನೆ ರಾತ್ರಿ ಘಟನೆ ಹೇಳುತ್ತೇನೆ ಕೇಳು ಲೇಖನಿ. ಇದು ಕರ್ಮವೋ ಪ್ರಾರಬ್ಧವೋ ಒಂದೂ ಅರ್ಥವಾಗಲಿಲ್ಲ. ಬೆಳಗ್ಗೆ ನಾನು ಸೊಳ್ಳೆ ಪರದೆ ತೆಗೆದಿರಲಿಲ್ಲ. ಅತಿಥಿಗಳು ಬಂದ ಕಾರಣ ನಾನು ನನ್ನ ಮಾಮೂಲು ಜಾಗ ಬಿಟ್ಟು ಸರಿದು ಕುಳಿತಿದ್ದೆ. ಪರದೆ ತೆಗಿಬಾರ್ದಾ? ಯಾವ ನಕ್ಷತ್ರದಲ್ಲಿ ಹುಟ್ಟಿದೆಯೋ ತಿಕ್ಕಲು ನನ್ನ ಮಗನೇ. ನಾನು ಸತ್ತರೆ ಮಾತ್ರ ನನಗೆ ಬುದ್ಧಿ ಬರುತ್ತೆ ಅಂತ ಕಾಣುತ್ತೆ ಎಂದು ಕ್ರೂರವಾಗಿ ದಿಟ್ಟಿಸಿ ಬಾಯಿ ಹರಿಯಬಿಟ್ಟಳು. ಆಗಿನ ಸ್ಥಿತಿ ಬಗ್ಗೆ ಹೇಗೆ ಬರೆಯಲಿ ಲೇಖನಿ? ನೋವು ಅನ್ನೋದು ಹೇಗಿರುತ್ತದೆ, ಎಲ್ಲಿ ಅದು ನಾಟಿ ನೋವು ಮಾಡುತ್ತೆ ಎಂಬುದರ ಬಗ್ಗೆ ಚಿಂತಿಸುವಂತಾಯಿತು. ಅದು ಹೃದಯದ ಮೇಲೆ ಬೀರುವ ಪರಿಣಾಮ ವ್ಯಕ್ತಿಯನ್ನು ಎಷ್ಟೊಂದು ಅಸಹಾಯಕನನ್ನಾಗಿ ಮಾಡಿಬಿಡ್ತದೆಯಲ್ಲ. ತಕ್ಷಣಕ್ಕೆ ನಾನು ಪ್ರತಿಕ್ರಿಯಿಸಲಿಲ್ಲ. ಆದರೆ ಒಳಗೆ ಆಕ್ರೋಶ, ಸಿಟ್ಟು ಪುಟಿ ಪುಟಿದು ಬಂದು ಸುಳಿಯಾಗಿ ತೇಲಿ ಮರೆಯಾಯಿತು. ಪ್ರೀತಿಸುವಾಗ ಎಷ್ಟೊಂದು ನಯ ನಾಜೂಕು ತೋರಿದಳಲ್ಲ, ಈಗ ಈ ಅವತಾರ ಕಲ್ಪನೆಗೂ ಮೀರಿದ್ದು. ಹೃದಯಕ್ಕೆ ಬೇಕಾಗದವರು ಇದ್ದರಷ್ಟು ಬಿಟ್ಟರಷ್ಟು ಅಲ್ಲವೇ? ನನ್ನ ಹೃದಯವನ್ನೇ ಚೂರು ಚೂರು ಮಾಡುತ್ತಿರುವ ಈ ಚೂರಿ ನಾಲಿಗೆಯ ಸ್ತ್ರೀಯ ಶಬ್ದಗಳಿಂದ ಬಿಡುಗಡೆ ಇಲ್ಲವೇ ಲೇಖನಿ? ಇದಕ್ಕೆ ಹೇಗೆ ಪ್ರತಿಕ್ರಿಯಿಸುವುದು? ಯಾವ ಅಹಂ ಅವಳಲ್ಲಿ ಹೊಕ್ಕಿದೆ? ಲಿಂಗಾಯತ್ ಕನ್ಯೆಯನ್ನು ಮದುವೆಯಾಗಿ ಸೇಡು ತೀರಿಸಿಕೊಂಡೆ ಎಂಬ ಭಾವನೆ ನನ್ನದಾದರೆ ಅವಳು ಅಷ್ಟೇ ನನ್ನನ್ನು ಜೀವಂತ ಶವ ಮಾಡಿ ಸೇಡು ತೀರಿಸಿಕೊಳ್ಳುತ್ತಿದ್ದಾಳೆ ಅಂತ ಅನಿಸಿತು ಲೇಖನಿ. ಮಡದಿ ತನಗೇಕೆ ಸತ್ತು ಹೋಗಿ ಎಂದಳು? ಮನೆಗೆ ಬರೋ ಸಾಯ್ಲಿಕ್ಕಾ ಎಂದಳಲ್ಲ. ಈ ಸಂಬಂಧವೇ ಕಗ್ಗಂಟಾಗಿದೆ ಲೇಖನಿ. ಮದುವೆ ಮುಂಚೆ ಕರೆ ಬರುವ ನನ್ನ ಮನಸ್ಸಿನ ಭಾವೊಂದನ್ನು ಬರೀಬೇಕೆನಿಸ್ತಿದೆ. ಸಮಯವಿಲ್ಲ. ಘಟನಾವಳಿ ಸ್ಮರಣೆಗೆ ತಂದುಕೊಳ್ಳಲೆ. ಅಧ್ಯಾತ್ಮದೊಳಗೆ ಮನಸ್ಸು ಏರಿಸಿದರೂ ಧ್ಯಾನ ಮಾತ್ರ ಸಾಧ್ಯವಾಗಲೇ ಇಲ್ಲ. Write enough stories and every shadow on the floor looks like a footprint. Every line in the dirt like a secret message. ಸ್ಟೀಫನ್ ಕಿಂಗ್. ಜೀವನ ಸಂಗಾತಿಯಾಗಿರಬೇಕಾದವಳೆ ಪರಕೀಯ ಭಾವಕ್ಕೊಳಪಟ್ಟಾಗ ಚಿಂತನೆ ಸಹಜ ಅಲ್ವೇ? ಹಣಕಾಸಿನ ವಿಚಾರದಲ್ಲಿ ತ್ಯಾಗ ಮನೋಭಾವ ಇಲ್ಲದಿರುವಾಗ ವ್ಯಾವಹಾರಿಕ ಸಾಮರಸ್ಯದ ಗತಿ
ಬೇಸದ ಸಂಗತಿಯೇ. ಗಂಡನ ಅಸ್ತಿತ್ವವನ್ನೇ ನಾಶ ಮಾಡಲು ಮುಂದಾದವಳೊಂದಿಗೆ ಬದುಕು ಬೆಸೆಯುವುದು ಕಷ್ಟವೇ. ನನ್ನ ಇಡೀ ಜೀವಮಾನದಲ್ಲಿ ಏಕವಚನ ಸಂಬೋಧನೆ ಕೇಳಿಲ್ಲ ಲೇಖನಿ. ಆದರೆ ಅರ್ಧಂಗೆ ಏಕವಚನ ಕರೆ ಅನಾದರ ಮಾನಸಿಕ ಹಿಂಸೆಗೆ ನಾಂದಿ ಆಯ್ತಲ್ಲ. ನನ್ನ ವ್ಯಕ್ತಿತ್ವವನ್ನೇ ಧ್ವಂಸ ಮಾಡುವ ಮಡದಿ ವರ್ತನೆ ಚಿಂತೆಗೀಡು ಮಾಡಿತ್ತಲ್ಲ. ವೇದಾಳ ಭಕ್ತಿಯ ನಿರೀಕ್ಷೆಯಲ್ಲಿ ಇವಳ ನಡತೆ ಅಪಾರ್ಥವಾಗಿ ಕಾಣುತ್ತಿದೆಯೇ. ಸಾಯಂಕಾಲ ಬಸ್ಸು ಹತ್ತಿ ಕಂಡಕ್ಟರ್ಗೆ ಹಣ ನೀಡಿದೆ. ಟಿಕೆಟ್ ಹಿಂದೆ ₹5 ಎಂದು ಬರೆದು ಕೊಟ್ಟ. ಟಿಕೆಟ್ ಕಾದಿರಿಸಿಕೊಳ್ಳುವ ಸಂಕಟ. ಚಿಲ್ಲರೆ ಇದ್ದರೂ ನೀಡಲಿಲ್ಲ. ಹಣ ನೀಡುವ ಧೋರಣೆಯೇ ಅವನಿಗಿರಲಿಲ್ಲ. ಹತ್ತಿರ ಬಂದ 2-3 ಸಲ ಕೇಳಿದರೂ ಆಮೇಲೆ ಕೊಡ್ತೀನಿ ಎಂದು ನಿರ್ಲಕ್ಷಿಸಿ ತನ್ನ ಪಡೆಯ ತಾ ಮುಂದೆ ಹೋದ. ₹5 ಕೊಡದಿದ್ದು ನಡೀತಿದೆ ಎಂದುಕೊಂಡನೇ. ಇದು ಭ್ರಷ್ಟಾಚಾರದ ಇನ್ನೊಂದು ಮುಖವಲ್ಲವೇ. ನನ್ನನ್ನು ಪರಿಗಣಿಸಿದ ಬಗೆ ಯಾವುದು? ₹5 ಮುಖ್ಯವಲ್ಲ ಲೇಖನಿ. ನನ್ನೊಂದಿಗಿನ ವ್ಯವಹಾರ ವರ್ತನೆ ಮುಖ್ಯ ಇಲ್ಲಿ. ವಾಸ್ತವವಾಗಿ ನಾನು ಯಾರು? ನನ್ನ ಮುಖ ಕಂಡವರು ತೋರುವ ಅಗೌರವಕ್ಕೆ ನನ್ನ ಮನಸ್ಸೇ ಕಾರಣವೇ? ಮನಸ್ಸು ಅಂದರೆ ಆತ್ಮ ಸ್ವರೂಪ, ಆತ್ಮ ದೇವರ ಅಂಶ. ಅಂದರೆ ಜನರು ದೇವರೊಂದಿಗೆ ನಡೆದುಕೊಳ್ಳುವ ರೀತಿಗೆ ನಾನೇಕೆ ನೋವು ಅನುಭವಿಸುವುದು? ಮುಖ್ಯವಾಗಿ ಶ್ರೀಮತಿಯ ಮಾತುಗಳ ಬಗ್ಗೆ ಬರೆಯಬೇಕಾಗಿದೆಯಲ್ವೇ? ಎಷ್ಟು ಬರೆದರೂ ಮಾನಸಿಕ ಸ್ಥಿತಿ ಸುಧಾರಿಸಿದ ಅವಸ್ಥೆ. ಬರವಣಿಗೆ ಕೈ ಬಿಟ್ಟರು, ಸ್ತ್ರೀ ಪಾತ್ರಗಳಿಂದ ಬಿಡಿಸಿಕೊಂಡರೂ ನಿಲ್ಲದ ಅವಳ ಅಸಭ್ಯ ಮಾತುಗಳು, ಕ್ರೂರ ವರ್ತನೆ. ಮಾನಸಿಕ ಸಮತೋಲನ ಕಾಪಾಡಿಕೊಳ್ಳಲು ಬರವಣಿಗೆ ಒಂದು ಹೊರಕಾಲುವೆ ಆಗಿತ್ತು. ಆಧ್ಯಾತ್ಮಿಕ ಚಿಂತನೆಯಿಂದ ಭೌತಿಕ ಸಂಬಂಧ ಮೀರಲು ಯತ್ನಿಸ್ತೇನಲ್ಲ. ಕ್ಷಣಿಕ ಬದುಕಿನ ಭಾವದಲ್ಲಿ ಅವಳ ಮಾತಿನ ತೀವ್ರತೆಗೆ ಒಯ್ದಾಡಿ ನಿಟ್ಟುಸಿರು ಬಿಡುವುದು ಅನಿವಾರ್ಯವಾಯ್ತಲ್ವೇ. ರೈಟಿಂಗ್ ಈಸ್ ಲೈಕ್ ಎ ಸ್ಪೋರ್ಟ್. It is like athletics. If you don't practice, you don't get any better. Rick Riordan. ಪ್ರೀತಿ ಮತ್ತು ಕರ್ತವ್ಯದ ಬಗ್ಗೆ ಚಿಂತಿಸಿದೆ. ನನ್ನ ತಂದೆಗೆ ಪ್ರೀತಿಗಿಂತ ಕರ್ತವ್ಯ ಮುಖ್ಯವಾಗಿತ್ತೇನೋ. ಒಂದು ಸಲ ಪ್ರೀತಿಯಿಂದ ಮಾತಾಡಿಸಿ ಎದೆಗೌಚಿಕೊಂಡ ನೆನಪು ನನಗಿಲ್ಲ. ಸಿಬ್ಬಂದಿಯೊಂದಿಗೆ ವರ್ತಿಸುವ ಅಧಿಕಾರಿಯಂತೆ ಸಂಬಂಧವಾಗಿತ್ತು. ಏಕವಚನದಲ್ಲಿ ಅವರನ್ನು ಮಾತಾಡಿಸುವಂತಿರಲಿಲ್ಲ. ನನ್ನ ಕಾಳಜಿಗಾಗಿ ಮಲತಾಯಿಯನ್ನು ಮನೆಗೆ ತಂದಿರುವುದಾಗಿ ಹೇಳುತ್ತಿದ್ದರು. ತಾಯಿ ಪ್ರೀತಿಯ ಅನುಭವವೇ ನನಗಿರಲಿಲ್ಲ. ಮಲತಾಯಿಯ ಕರ್ತವ್ಯಕ್ಕೆ ಬೆಲೆ ಕಟ್ಟಲಾಗದು. ಯಾಂತ್ರಿಕ ಕರ್ತವ್ಯ ಮಾತ್ರ. ಪ್ರೀತಿಯನ್ನು ಉಕ್ಕಿಸಲಿಲ್ಲ. ಪ್ರೀತಿಯ ದಾಹಕ್ಕೆ ವೈವಾಹಿಕ ಬದುಕಿನಲ್ಲಿ ಶ್ರೀಮತಿ ಮದ್ದಾಗುತ್ತಾಳೆ ಎಂದುಕೊಂಡರೆ ಅದೇ ಧೋರಣೆ, ಇವಳದು ಅದೇ ವರ್ತನೆ. ಕರ್ತವ್ಯ ಮಾತ್ರ. ತನ್ನ ಬದುಕು ಮುಖ್ಯ ಎನ್ನುವರಿಂದ ಅಮರ ಪ್ರೀತಿಯನ್ನು ನಿರೀಕ್ಷಿಸಲು ಸಾಧ್ಯವೇ? ಅದೊಂದು ರಾತ್ರಿ ಹರಿದ ಪೈಜಾಮ್ ಚೂರು ಹೊಲಿದುಕೊಳ್ಳಲು ಕೇಳಿದೆ. ಬಟ್ಟೆ ಹೊಲಿಯುವುದರಲ್ಲಿ ಪರಿಣಿತಿ ಹೊಂದಿದ್ದವಳಲ್ಲಿ ಒಂದೆರಡು ಹೊಲಿಗೆ ಹಾಕಿಕೊಳ್ಳಲು ಕೇಳುವುದು ಪತಿಗೆ ಹಕ್ಕಿಲ್ಲವೇ? ಶ್ರೀಮತಿ ಹೇಳಿದ ಮಾತು ಮತ್ತೆ ಮನಸ್ಸಿಗೆ ನಾಟಿತು. ಹಣ ಕೊಡಿ, ಹೊಲಿತೀನಿ. ಇದೆಂಥ ಮಾತು? ಹಾಗಾದರೆ ನಾನು ಯಾರು? ಬೆಳಗ್ಗೆ ತಿಂಡಿ ಮಾಡಿಕೊಡೋದ್ರ ಬಗ್ಗೆ ಹೇಳಿದಳು. ಅಚ್ಚರಿ ಆಯಿತು. ಇದು ನಿಜವಾಗಿ ಪ್ರೀತಿನ ಅಥವಾ ಕರ್ತವ್ಯನ ಯೋಚಿಸಿದೆ. ನನ್ನ ಮಲತಾಯಿ ಬೆಳಗ್ಗಿನ 4:30 ಗಂಟೆಗೆ ಎದ್ದು ಚಪಾತಿ ಅನ್ನ ಸಾಂಬಾರು ಸಿದ್ಧಪಡಿಸಿ 5:30 ಗಂಟೆಯ ಬಸ್ಸಿಗೆ ನನ್ನ ಗಮ್ಯಸ್ಥಾನಕ್ಕೆ ತಲುಪುವಂತೆ ಕಳುಹಿಸಿಕೊಡುತ್ತಿದ್ದಳು. 60 ಕಿಲೋಮೀಟರ್ ದೂರದ ನಗರದಲ್ಲಿ PUC ಓದುತ್ತಿದ್ದವನಿಗೆ ಮನೆ ಊಟ ತಲುಪಿಸುವ ಸಾಹಸ. ಊಟ ಕೈ ಸೇರಲು ಮಧ್ಯಾಹ್ನವೇ ಆಗುತ್ತಿತ್ತು. ಬಿಸಿ ಬಿಸಿ ಪ್ಯಾಕ್ ಮಾಡಿ ಕಳಿಸುತ್ತಿದ್ದರಿಂದ ಅನ್ನ ಬೆವರೊಡೆಯುತ್ತಿತ್ತು. ಹಸಿವೆಯಲ್ಲಿ ಎಲ್ಲವನ್ನು ತಿಂದು ಟಿಫಿನ್ ಬಾಕ್ಸ್ ತೊಳೆದಿಡುತ್ತಿದ್ದೆ. ಬೆಳಗಿನ ತಿಂಡಿ ಮತ್ತು ರಾತ್ರಿ ಊಟಕ್ಕೆ ಏನು ಮಾಡುತ್ತಿದ್ದೆ ಎನ್ನುವುದು ಈಗ ನೆನಪಿಗೆ ಬರುತ್ತಿಲ್ಲ. ಅದು ನಿಜವಾಗಿಯೂ ಮಲತಾಯಿ ಪ್ರೀತಿಯೋ ಕರ್ತವ್ಯವೋ ಚಿಂತಿಸಿದೆ. ಅಪ್ಪನ ಪುರುಷಾಜ್ಞೆ ಮೀರದ ಸ್ತ್ರೀ ಧರ್ಮದ ವಿಧೇಯತೆಯಾಗಿತ್ತಷ್ಟೇ. ಬಾಕ್ಸ್ ಊಟ ತಿಂದು ಟೈಫಾಯ್ಡ್ಗೆ ಬಲಿಯಾದಾಗ ಕಣ್ಣಲ್ಲಿ ಕಣ್ಣಿಟ್ಟು ಉಪಚರಿಸಿದ್ದು ಬೇರೆ ಮಾತು. ಶ್ರೀಮತಿಯ ಈ ಧೋರಣೆಯಲ್ಲಿ ಪ್ರೀತಿಗಿಂತ ಅವಳ ಕರ್ತವ್ಯ ಭಾವವೇ ನನಗೆ ಎದ್ದು ಕಂಡಿತು.
ಸೀತೆ ಸಾವಿತ್ರಿಯ ಪ್ರೀತಿ ಬಯಸುವುದು ನನ್ನ ದೌರ್ಬಲ್ಯವೇ. ಕಚೇರಿ ಕೆಲಸದಲ್ಲಿ ಮೈಮನಗಳು ದಣಿದು ಬಿಡುವುದರಿಂದ ರಜೆ ಪಡೆದು ವಿಶ್ರಾಂತಿಗಾಗಿ ತವಕಿಸುತ್ತಿದ್ದೆ. ವ್ಯಕ್ತಿಯ ವಿಶ್ರಾಂತಿ ತಾಣ ಮನೆಯಲ್ಲಿವೆ, ವಸತಿಗೆ ಹಣ ನೀಡಬೇಕಾಗಿರುವುದಿಲ್ಲ. ಹೀಗಿರುವಾಗ ಶ್ರೀಮತಿ ಆ ರಾತ್ರಿ ಹೇಳಿದ ಮಾತು ಎಷ್ಟು ಸ್ವಾಗತಾರ್ಹ. ನೀವು ಇಲ್ಲಿ ಈ ಮನೆಯಲ್ಲಿ ಇರಬೇಡಿ, ಎಲ್ಲಿಯಾದರೂ ಹೋಗಿ, ದೂರ ಹೋಗಿ ಇದ್ದು ಬಂದುಬಿಡಿ, ಒಂದು 6 ತಿಂಗಳು. ಎಲ್ಲಿಗೆ ಹೋಗುವುದು? ಶಾಂತಿಯ ತಾಣ ಮನೆಯಾಗಿರುವಾಗ ನನ್ನಿಂದ ಇವಳಿಗೆ ಏನು ತೊಂದರೆ? ನನ್ನ ಮನೆ ನನಗೆ ಪರಕೀಯವಾಯ್ತಲ್ಲ. ಎಲ್ಲಿ ಸಮಯ ಕಳೆಯಲಿ? ನನಗೆ ಯಾರ ಪರಿಚಯವಿಲ್ಲ, ಸ್ನೇಹಿತರಿಲ್ಲ, ಸಂಬಂಧಿಗಳೂ ಇಲ್ಲ. ಅಪ್ಪನ ಬ್ರಿಟಿಷ್ ರೂಲಿನಿಂದ ಮಾನಸಿಕ ಸ್ವಾತಂತ್ರ್ಯವೇ ಇಲ್ಲದಂತಾಯಿತು. ಇಲ್ಲಿಯೂ ಅದೇ ವಾತಾವರಣವೇ. ಇರುವ ಮನೆಯಲ್ಲಿ ಕಳ್ಳರಂತೆ ಮುಖ ತೋರಿಸದೆ ಬದುಕಬೇಕು ಎಂದೆನಿಸಿತು. ನನ್ನ ಇರುವು ಬಯಸದ ನಾನು ಇವಳಿಂದ ಎಲ್ಲಿ ಬಚ್ಚಿಟ್ಟುಕೊಳ್ಳಲಿ? ಆ ದಿನ ಯಾವ ಆವೇಶದಲ್ಲಿ ಸತ್ತು ಹೋಗು ಎಂದಳು. ಸೂಳೆ ಮಗ ಎಂದ ಮಾತು ಮರೆಯಲಿಕ್ಕೆ ಸಾಧ್ಯವಾಗಲಿಲ್ಲ. ಮನಸ್ಸಿಗೆ ನಾಟಿ ತಲ್ಲಣಗೊಳಿಸಿದರೂ ನಿಷ್ಕ್ರಿಯನಾಗಿಯೇ ಉಳಿದೆನಲ್ಲ. ಭಾವಾವೇಶವನ್ನು ಬರವಣಿಗೆಯಲ್ಲಿ ಹೊರಹಾಕಿ ಮನಸ್ಸಿನ ಸ್ಥೀಮಿತತೆ ಕಾಪಾಡಿಕೊಂಡೆ. ಬರವಣಿಗೆ ಆರಂಭ ನಿನ್ನೆ ಮೊನ್ನೆ ಇದಲ್ಲ. ನಾನು 7ನೇ ತರಗತಿಯಲ್ಲಿರುವಾಗ ದೊರಕಿದ ಪತ್ರಿಕೆಯಲ್ಲಿ ಕಂಡ ಬಾಲಪ್ರಪಂಚ ಮನಸ್ಸನ್ನು ಆವರಿಸಿಕೊಂಡು ದಿನ ರಾತ್ರಿ ಎಂದು ರಚಿಸುತ್ತಿದ್ದ ಕತೆ, ಚುಟುಕು, ಒಗಟು ಬರಹಗಳೇ ನನ್ನನ್ನು ಒಬ್ಬ ಲೇಖಕನಾಗಿ ರೂಪಿಸಿದ್ದು. ದುಃಖದ ಸಂಗತಿ ಅಂದರೆ ಈ ಬರವಣಿಗೆ ಹವ್ಯಾಸಕ್ಕೆ ಯಾರೊಬ್ಬರೂ ಪ್ರೋತ್ಸಾಹಿಸಲಿಲ್ಲ. ನನ್ನ ತಂದೆ ಇದಕ್ಕೆ ಬದ್ಧ ವೈರಿಯಾಗಿದ್ದರು. PUCಯಲ್ಲಿರುವಾಗಲೇ ವಾರಪತ್ರಿಕೆಯಲ್ಲಿ ಪ್ರಕಟವಾದ ನನ್ನ ಭಾವಚಿತ್ರ ಯಾರ ಖುಷಿಗೂ ಕಾರಣವಾಗಲಿಲ್ಲ. ಸಾಹಿತಿಯನ್ನು ಗುರುತಿಸ ಸಮಾಜ ಲೇಖಕನನ್ನು ತಿಳಿದ ಅಕ್ಕಪಕ್ಕದವರು, ಸಾಹಿತ್ಯ ಗಂಧವೇ ಇಲ್ಲದ ಸಂಗಾತಿ, ಹೆಸರಿಗೆ ಡಿಗ್ರಿ ಓದು, ಬರಹದ ಜ್ಞಾನವೇ ಇಲ್ಲದವಳಿಗೆ ಪ್ರತಿಭೆಯ ಅರ್ಥವೇನು ತಿಳಿದಿತ್ತು? ಕತ್ತೆಗೇನು ಗೊತ್ತು ಕಸ್ತೂರಿ ವಾಸನೆ ಎಂದೆನ್ನುವುದಿಲ್ವೇ? ನನ್ನ ಮಾತುಗಳೇ ವಿಷ ಎನ್ನುವಂತೆ ಅಸ್ತಿತ್ವವನ್ನು ಮೂಲೆ ಗುಂಪಾಗಿಸಿದ್ದಳಲ್ಲ. ಹೀಗಿದ್ದು ಮಾತುಗಾರಿಕೆಗೆ ತೆರೆದುಕೊಳ್ಳಬೇಕಾಗಿತ್ತಲ್ಲ. ನೀವು ಮನೆಯಲ್ಲಿದ್ದ ನನಗೆ ಟೆನ್ಷನ್, ಯಾವ ಕೆಲಸವೂ ಮಾಡಲಿಕ್ಕೆ ಆಗೋದಿಲ್ಲ. ಇದೆಂಥ ಮಾತು? ಸ್ತ್ರೀ ಅಹಂಕಾರವೋ ಪುರುಷ ಮರ್ದನವೋ? ಗಂಡನ ಹಾಜರಾತಿಯ ತಲೆನೋವು ಎನ್ನುವುದು ನನಗೆ ಅಚ್ಚರಿ ವಿಷಯವಾಯಿತು. ಲೇಖನಿ ಸುಪಾರಿ ನೀಡಿ ಗಂಡನನ್ನು ಮುಗಿಸುವ ಮಳದಿರ ಕ್ರೌರ್ಯ ನಿತ್ಯ ಟಿವಿಯಲ್ಲಿ ಬಿತ್ತರವಾಗುತ್ತದೆಯಲ್ಲ. ಅಂಥವರ ಸಾಲಿಗೆ ಸೇರುವಂತಾದಳೆ. ಸತ್ತು ಹೋಗು ಎಂಬ ಮಾತಿಗೆ ಪ್ರತ್ಯುತ್ತರವಾಗಿ, ಸದ್ಯ ನಾನಿನ್ನೂ ಸತ್ತಿಲ್ಲ. ಆಯ್ಕೆ ನನಗೆ ಬಿಟ್ಟಿರುವುದು ಸಮಾಧಾನದ ಸಂಗತಿಯೇ. ನನ್ನ ಮುಖದರ್ಶನದಿಂದ ಇವಳಿಗಾಗುವ ಹಿಂಸೆ ತೆರನಾಗುವುದು. ಸೇರಿದ ಪ್ರೇತಾತ್ಮವಾದರೂ ಎಂಥದ್ದು? ನನ್ನ ಹಾಜರಾತಿಯನ್ನೇ ಇಷ್ಟಪಡದ ಆತ್ಮ ಯಾವ ಜನ್ಮದ್ದೋ ಅರ್ಥವಾಗುತ್ತಿಲ್ಲ. ಮನೆ ಕಟ್ಟಿಸ್ತಿರೋ ಒಬ್ಬಳೆ ಬಾಡಿಗೆ ಮನೆಯಿಂದ ನಡುಬಿಸಿಲು ನಿರ್ಜನ ಪ್ರದೇಶದಿಂದ ನಡೆದು ಬರುತ್ತಿದ್ದಳು. ಆಗ ಅಲ್ಲಿ ಯಾವುದಾದ್ರೂ ಪ್ರೇತಾತ್ಮ ಸೇರಿಕೊಂಡಿರಬಹುದೇ? ನನ್ನನ್ನು ದ್ವೇಷಿಸುವುದಕ್ಕೆ ಪ್ರೇರೇಪಿಸುತ್ತಿರಬಹುದೇ? ಯಕ್ಷ ಪ್ರಶ್ನೆ ಆಯಿತು. ಮುಖ ದರ್ಶನವೇ ನೀಡಬಾರದು ಎಂದು 6 ತಿಂಗಳು ಕರ್ತವ್ಯ ನಿರ್ವಹಿಸುವ ನಗರ ಕಚೇರಿಯಲ್ಲಿಯೇ ತಂಗಿದ್ದೆ. ಮಜವಾಗಿಯೇ ದಿನ ಕಳೆದಿರಬಹುದು ಅಲ್ವೇ? ಲೇಖನಿ ಮನೆಗೆ ಬಂದು ನೋಡಿದರೆ ಮತ್ತೆ ಅದೇ ವರ್ತನೆ. ಬೇಸತ್ತು ಮನೆ ವರಾಂಡದ ಹೊರಮೂಲೆಯಲ್ಲಿ ಪರದೆ ಎಳಿಬಿಟ್ಟು ಪ್ರತ್ಯೇಕವಾಗಿ ಕೋಣೆ ನಿರ್ಮಿಸಿಕೊಂಡೆ. ಸರಿ ಹೋಗ್ಬೋದೆ? ಮಾತನಾಡಿಸಿದರೆ ಮತ್ತೆ ಅದೇನು ದ್ವೇಷದ ನೈವೇದ್ಯ? ಮನೆ ಬಿಟ್ಟು ಹೋಗ್ರಿ, ಯಾಕ್ರಿ ಇಲ್ಲಿದ್ರಿ, ಬಂದು ಎಲ್ಲಿಯಾದರೂ ಸತ್ತು ಹೋಗ್ರಿ, ನಾನು ನಿಮ್ಮ ಹೆಂಡತಿ ಅಲ್ಲ. ಇದೆಂಥ ಮಾತು ಲೇಖನಿ? ಏನು ಮಾಡುವುದು? 2 ವರ್ಷದಲ್ಲಿ ತಾಯಿಯನ್ನು ಕಳೆದುಕೊಂಡೆನಲ್ಲ. ಅಮ್ಮನ ಪ್ರೀತಿ ಹೇಗೋ, ಮಡದಿ ಅಮ್ಮನಾಗಲಾರಳೆ. ನನಗೆ ಅಮ್ಮನ ಮಡಿಲು ಸುಖ ಸಿಗುವುದೇ ಇಲ್ವೇ? ಬದುಕು ಇಲ್ಲಿಗೆ ಮುಗಿದು ಬಿಟ್ಟಿತೆ.
ಸಂಕ್ರಾಂತಿ ಶುಭಾಶಯ ಕಳಿಸಲು ಮೊಬೈಲ್ ಕೈಗೆ ಕೊಟ್ಟಳು. ಸಂಖ್ಯೆ ಜೋಡಿಸುತ್ತಿದ್ದಂತೆಯೇ ಮೊಬೈಲ್ ಕಿತ್ತುಕೊಂಡಳು. ನೀನೇ ನನ್ನ ಸ್ನೇಹಿತರಿಗೆ ಕಳಿಸೋದು ಬೇಡ ಬಿಡಿ, ಇಂಥ ದರಿದ್ರದವರನ್ನು ಕಟ್ಟಿಕೊಂಡ್ರೆ ಯಾವ ಕೆಲಸ ಆಗುವುದಿಲ್ಲ, ಎಲ್ಲಿಯಾದರೂ ತೊಲಗಬಾರದೆ. ಗಂಡನೇ ದರಿದ್ರದ ವಸ್ತುವಾದನೆ. ಅಗೌರವ ಅನಾದರ ವರ್ತನೆಗೆ ಮನಸ್ಸು ಮುದುಡುವುದು ಸಹಜ ಅಲ್ವೇ? ಮಗಳು ತನ್ನ ಸಹಪಾಠಿಯನ್ನು ಮನೆಗೆ ಕರೆತಂದಿದ್ದಳು. ಮಧ್ಯಾಹ್ನ ಊಟದ ಸಮಯದಲ್ಲಿಯೇ ಮಾತು ಮತ್ತೆ ಯೋಚಿಸುವಂತೆ ಮಾಡಿತ್ತು. ವರಾಂಡದ ಮೂಲೆಯಲ್ಲಿ ಪ್ರತ್ಯೇಕವಾಗಿದ್ದ ಸ್ಥಳಕ್ಕೆ ಊಟ ತಂದು ಕೊಟ್ಟು, ಇನ್ನೂ ಏನಾದರೂ ಬೇಕಾದರೆ ಒಳಗೆ ಬಂದು ಹಾಕಿಸಿಕೊಳ್ಳಿ ಎಂದಳು. ಕಪ್ಪಿನಲ್ಲಿ ಜಾಮೂನ್ ತಂದಿರಿಸಿ, ಒಳ್ಳೆ ನಕ್ಷತ್ರಿಕರಂತೆ ಇದ್ದೀಯಾ ಎಂದು ಹೇಳಿ ಒಳಗೆ ಹೋದಳು. ಊಟ ಹೊರಗೆ ತಂದುಕೊಂಡು ನಾನೇನು ಹೇಳಿರಲಿಲ್ಲ, ಜಾಮೂನು ಕೂಡ ಕೇಳಿರಲಿಲ್ಲ. ಮತ್ತೇಕೆ ಹಾಗೆ ಮಾತಾಡಿದಳು? ನಕ್ಷತ್ರಿಕನಂತೆ ಅಂದರೆ ಏನು? ನಾನು ಕಾಟ ಕೊಡುತ್ತಿರುವುದಾಗಿ ಅವಳ ಅಂಬೋಣವೇ? ಇಂಥ ಮಾತಿನ ಸಿಂಚನದೊಂದಿಗೆ ಊಟ ಮಾಡುವುದು ಹೇಗೆ? ಗಂಟಲು ಕಟ್ಟಿತು. The only writer to whom you should compare yourself is the writer you were yesterday. ಟಿ. ಪೈಂಚಾನ್. ಈ ಭಾನುವಾರವಾದರೂ ನೆಮ್ಮದಿಯಾಗಿ ಕಳೆಯಬಹುದೇ? ಶ್ರೀಮತಿಗೆ ಮೈ ಬಿಸಿಯಾದ ಹಿನ್ನೆಲೆಯಲ್ಲಿ ಜ್ವರದ ಮಾತ್ರೆ ನೀಡಿ ತಿಂಡಿಗಾಗಿ ತರಕಾರಿ ಕತ್ತರಿಸ್ತಿದ್ದಂತೆ ಹತ್ತಿರ ಬಂದು ಚಾಕು ಕಸಿದುಕೊಂಡಳು. ದನ ಕಾಯಲಿಕ್ಕೆ ಹೋಗ್ರಿ, ಮನುಷ್ಯ ಜಾತಿಗೆ ಅವಮಾನ. ಯಾಕೆ ಅಂತ ಮಾತನಾಡಿದಳು? ನನಗೆ ಕತ್ತರಿಸಲು ಬರಲಾರದೆ? ಮಾತಿನ ಅವಶ್ಯಕತೆ ಇತ್ತೇ? ನನ್ನ ವ್ಯಕ್ತಿತ್ವವು ದನ ಕಾಯುವ ಸ್ಥಿತಿಗೆ ಬಂತೆ? ಶಾಂತತೆಯನ್ನು ರೂಢಿಸಿಕೊಳ್ಳಲು ವರಾಂಡದ ಮೂಲೆಯಲ್ಲಿ ಮೇಜು ಕುರ್ಚಿ ಸ್ಥಾಪಿಸಿ ಪರದೆ ಎಳೆದು ಬಿಟ್ಟಿದ್ದೇನಲ್ಲ. ರಜೆ ಪಡೆದು ನಿರಮ್ಮಳನಾಗಿರಲು ಬಯಸಿದವನಿಗೆ ಏಕಾಂತ ಸುಖವು ದುರ್ಬಲವಾಯಿತಲ್ಲ. ನಲ್ಲಿ ನೀರು ಬಕೆಟ್ನಲ್ಲಿ ಹಿಡಿದು ಓದುತ್ತಿದ್ದವನೆಡೆಗೆ ತೂರಿದಳು. ನೆಲ ತೊಳೆಯುತ್ತಿರಬಹುದೆಂದು ಎದ್ದು ಒಳಗಿನ ಕೋಣೆಗೆ ನಡೆದು ಹೋದೆ. ತೂರಿ ಬಂತು ಹಿಂದಿನಿಂದ ಮಾತು. ಅತ್ಲಾಗೂ ಇಲ್ಲ ಇತ್ಲಾಗೂ ಇಲ್ಲ, ಎಡಬೇಡ ಹೆಂಗೆ ನನ್ನ ಮಗಂದು. ಅವಳ ಕಾರ್ಯಚಟುವಟಿಕೆಗೆ ಅಡ್ಡಿ ಆಗಬಾರ್ದು ಎನ್ನುವುದೇ ಎಡಬಿಡಂಗಿ ಎನ್ನುವಂತಾಯ್ತೆ. ಕೊಚ್ಚೆ ಇರುವಡೆ ಕಲ್ಲು ತೂರುವುದಕ್ಕೆ ಏಕೆಂದು ಪಕ್ಕಕ್ಕೆ ಸರಿದರೂ ಕಷ್ಟವಾಯ್ತಲ್ಲ. ನನ್ನ ಮಗಂದು ಎಂಬ ದೂಷಣೆಗೆ ಬಲಿಯಾದೆನಲ್ಲ. ಮಾತಿನ ವೈಖರಿ ಎಂಥದ್ದು! ಈ ಕಿರಿಕಿರಿಗೆ ಒಳಗಾಗುತ್ತಿರುವವರಾರು? ಆಸ್ಪತ್ರೆಯಿಂದ ರಾತ್ರಿ ಬೈಕ್ನಲ್ಲಿ ಕರೆತರುವಾಗ ದಾರಿಯಲ್ಲಿ ನಿನ್ನೆಯ ಬಾಳೆಹಣ್ಣು ಇಲ್ಲ, ಈಗ ಮತ್ತೆ ಬಾಳೆಹಣ್ಣು ಖರೀದಿಸೋಣವೇ ಎಂದೆ. ಅಷ್ಟಕ್ಕೆ ಸ್ಫೋಟಗೊಂಡವಳು. ಅಷ್ಟು ಹಣ್ಣು ತಿಂದ್ರಾ ರಾಕ್ಷಸ ಕುಲದವನೇ? ಎನ್ನುವುದೇ. ಮನೆಗೆ ಹೋದ ಮೇಲೆ ಸುತ್ತು ಹೊರಂಗೆ ಹೊಡಿತೀನಿ ಎಂದು
ಹಲ್ಲು ಮಸಿದಳು. ಇಂಥ ಪ್ರತಿಕ್ರಿಯೆಗೆ ಏನು ಹೇಳ್ಬೋದು? ನನ್ನದೇ ಹಣದಲ್ಲಿ ನಾನು ಹಣ್ಣು ತಿನ್ನುವಂತಿಲ್ವೇ? ಇದೆಂಥ ಪ್ರತ್ಯೇಕತೆವಾದ? ತಿನ್ನುವ ವಸ್ತುಗಳಿಗೆ ತೋರುವ ಉದಾರತೆ, ಔದಾರ್ಯ, ಪ್ರೀತಿ ನಿರೀಕ್ಷೆಯಲ್ಲಿ ಸೋತು ಬಿಟ್ಟವು. ನಾನು ಒಬ್ಬ ಪರಕೀಯ ವ್ಯಕ್ತಿಯಾದೀನಿ, ವ್ಯಾವಹಾರಿಕ ವ್ಯಕ್ತಿಯೇ. ಸಾಮಾನ್ಯವಾಗಿ ಎದುರಾದ ವಿದ್ಯಮಾನಗಳನ್ನು ತೆರೆದ ಮನಸ್ಸಿನಿಂದ ಸ್ವೀಕರಿಸಲು ಸಾಧ್ಯವಾಗದಿದ್ದರೆ ಸಿಟ್ಟು ಬರುತ್ತದೆ. ಅಸ್ವೀಕೃತ ಮನಸ್ಸೇ ಸಿಟ್ಟಿಗೆ ಕಾರಣವಾಗಿರುತ್ತದೆ. ಬಹುಶಃ ನನ್ನ ವ್ಯಕ್ತಿತ್ವ ಇವಳಿಗೆ ಅಸ್ವೀಕೃತವಾಗಿರ್ಬೋದೇ? ಸ್ಪ್ಲಿಟ್ ಅಪ್ ಪರ್ಸನಾಲಿಟಿಗೆ ವೈರಿ ಆತ್ಮವೇ ಕಾರಣವಾಗಿರ್ಬೋದೇ? ಅದರ ಕಪ್ಪಿ ಮುಷ್ಟಿಯಲ್ಲಿ ನಿಸ್ಸಹಾಯಕಳಾಗಿರ್ಬೋದೇ? ನನ್ನ ನಿಜವಾದ ಪರಿಚಯವೇ ಇವಳಿಗೆ ಇಲ್ಲವಾಗಿದೆಯಲ್ಲ? ವೇದಾಳ ಸ್ವಭಾವದಿಂದಾಗಿ ಸಣ್ಣ ಘಟನೆಗಳು ಮನಸ್ಸಿಗೆ ಅಗಾಧವಾಗಿ ತೋರುತ್ತಿವೆಯೇ? ಗಂಡನ ಬಗ್ಗೆ ಗೌರವಾದರ ಭಾವ ಇಲ್ಲದಿರುವುದು ಮಕ್ಕಳ ಪ್ರಭಾವ ಬೀರುತ್ತದೆ. ಅಪ್ಪನ ಬಗ್ಗೆ ತಪ್ಪು ಅಭಿಪ್ರಾಯ ತಳೆಯುವ ಸಾಧ್ಯತೆ ತಳ್ಳಿ ಹಾಕುವಂತಿಲ್ಲ. ರಾತ್ರಿ ಸ್ಕೂಟರ್ ಕೀ ಕಳೆದ ಮಗಳು ನಾನೇ ಹೊಣೆಗಾರ ನಿಮ್ಮಂತೆ ಆರೋಪದ ಮಾತುಗಳು ಹರಿದಾಡಿದವು. ಇದೆಲ್ಲ ನಿಮ್ಮಿಂದಲೇ ಆಗಿದ್ದು. ನೀವು ನಂಬರ್ 1 ಕ್ರಿಮಿನಲ್. ಮನುಷ್ಯತ್ವ ಇದೆಯಾ? ಕೇಡಿ ನಂಬರ್ 1. ಬರೀ ಬರೆಯುತ್ತಾ ಕುಳಿತೀರ ಆಯ್ತಾ? ನಿನ್ನ ಬರವಣಿಗೆ ನಿನ್ನ ಹೊಟ್ಟೆಗೆ ಹಾಕುತ್ತಾ ಮಣ್ಣು ಮಾಡುತ್ತಾ? ನಿನಗೆ ಕೊಚ್ಚೆ ಹಾಕಿದರೂ ಪಾಪ ಬರಲ್ಲ ನೋಡು ನನ್ನ ಮಗನೇ. ಎಂಥ ವಿಚಿತ್ರ ಮಾತು! ಎಲ್ಲ ಘಟನೆಗಳು ಅನಾಹುತಗಳಿಗೂ ನಾನೇ ಕಾರಣ ಎನ್ನುವ ಧೋರಣೆ. The role of a writer is not to say what we all can say, but what we are unable to say. ನನ್ನ ಬರವಣಿಗೆಗೆ ಯಾರು ಪ್ರೋತ್ಸಾಹ ನೀಡಿದರೂ ಮನೆಯವರು ಬದ್ಧವರಾಗಿದ್ದರೂ ನನ್ನ ಒಳತೋಟಿ ಒತ್ತಡದಲ್ಲಿ ಈವರೆಗೆ ಸಾಹಿತ್ಯ ಕೃಷಿ ಮಾಡಿದೆನಲ್ಲ. ನನ್ನ ಬರಹದ ಮೇಲೆ ಇವರಿಗೆ ಅದೆಂಥ ದ್ವೇಷ! ನನ್ನನ್ನು ಹೂಳಲು, ಮಣ್ಣು ಮಾಡಲು, ಕೊಚ್ಚೆ ಹಾಕಲು ಸಾಹಿತ್ಯ ಬರವಣಿಗೆ ಅಸಮರ್ಥ ಎನ್ನುವುದು ಸರಿಯೇ? ಇದೆಂಥ ಬದುಕು! ವಾಸ್ತವದಲ್ಲಿ ಸಾಹಿತ್ಯ ಬರವಣಿಗೆಯು ಮಾನಸಿಕವಾಗಿಯೂ ನನ್ನನ್ನು ಸ್ಥಿರಗೊಳಿಸಿದೆ, ಮಣ್ಣಾಗುವುದನ್ನು ತಪ್ಪಿಸಿದೆ. ಇವರ ದೃಷ್ಟಿಯಲ್ಲಿ ಲೇಖಕನಾದದ್ದೇ ದೊಡ್ಡ ಅಪರಾಧವೇ? ಕೊಚ್ಚಿಸಿಕೊಳ್ಳುವಷ್ಟು ಕ್ರೂರವಾಗಿದೆಯೇ? ಸಣ್ಣ ಸಣ್ಣ ವಿಷಯಗಳ ಮಾತಿನ ಚಕ್ರವು ಗರಗಸವಾಗಿದೆಯಲ್ಲ. ಅಂಗಳದಲ್ಲಿ ಇಲ್ಲಿ ಕಾಲು ತೊಳೆದುಕೊಂಡ್ರೆ ಸಹನೆ ಆಗೋದು. ಕತ್ತೆ ನನ್ನ ಮಕ್ಕಳು ನೀರು ಚೆಲ್ಲೋದು ನೋಡು. ಇದೆಂಥ ಅಸಹನೆ! ಗಂಡನೆಂಬ ಅಭಿಮಾನವಿಲ್ಲ, ಸಹನೆ ಇಲ್ಲ. ಒಣ ಪ್ರತಿಷ್ಠೆಯಲ್ಲಿ ದ್ವೇಷಕಾರುವ, ವಿನಾಕಾರಣ ದೂರುವ ರಾಕ್ಷಸಿ ಪ್ರವೃತ್ತಿ ಮೈ ದಳೆದಿರುವುದಾದರೂ ಹೇಗೆ? ಗಂಡನ ಪ್ರಸ್ತುತತೆ, ವ್ಯಕ್ತಿತ್ವ ಅರಿಯದ ಕೂಪ ಮಂಡುಕ ಚಟುವಟಿಕೆಗಳು, ಬಹುಶಃ ಬಾಲ್ಯದ ಸ್ಲಂ ಪರಿಸರದ ಪ್ರಭಾವವಿರಬಹುದೇ? The novel is an event in consciousness. Our aim is not to copy actuality, but to modify and recreate our sense of it. The novelist is inviting the reader to watch a performance in his own brain. ಜಾರ್ಜ್ ಬುಚ್ನನ್. ನನ್ನ ಈ ಸೆನ್ಸಿಟಿವ್ ಸ್ವಭಾವದ ಪರಿಚಯವೇ ಇವಳಿಗಿಲ್ವಲ್ಲ. ವೇದಾಳ ನೆನಪು ಒತ್ತರಿಸಿ ಬರುತ್ತಿದೆ. ನನ್ನನ್ನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಮರೆಯಾದಳಲ್ಲ. ಹಳ್ಳಿಯ ನನ್ನ ಮೊದಲ ಹೆಂಡತಿಯ ಪಾಡೇನು. ಮೊದಲ ರಾತ್ರಿಯಲ್ಲಿ ತಂಗಿ ಎಂದು ಕರೆದುಕೊಂಡವಳು ಹೋದವಳ ಪತ್ತೆಯೇ ಇಲ್ಲ. ರಾತ್ರಿ ಪ್ರೇತಾತ್ಮ ಮತ್ತೆ ಜಾಗೃತಗೊಂಡಿತ್ತು. ವಿನಾಕಾರಣ ಮಾತುಗಳ ಸರಣಿ ಯಾವ ಪತಿಗೆ ಇಷ್ಟವಾದಿತ್ತು? ಏನು ಜವಾಬ್ದಾರಿ ಇದೆ? ತಿನ್ನೋದು, ಹಾಸಿಗೆ ಅಡ್ಡಾಗೋದು. ಯಾತಕ್ಕೆ ಈ ಜನ್ಮ? ದಂಡಕ್ಕೆ ಕುರ್ಚಿಯಲ್ಲಿ ಕುಳಿತುಕೊಳ್ಳೋದು. ಮನೆ ಹೊರಗೆ ಹೋಗಲ್ಲ, ಕೆಲಸ ಇಲ್ಲ, ಬಕ್ಸಿ ಇಲ್ಲ. ಅಸಹ್ಯ ಮನುಷ್ಯ. ಇದೆಂಥ ಮಾತು! ನನ್ನನ್ನು ನಿರುದ್ಯೋಗಿಯೇ? ಅಪೇಕ್ಷೆ ಪಟ್ಟು 3 ತಿಂಗಳ ರಜೆ ವಿಶ್ರಾಂತಿಗೆ ಕುರುಬುವ ಇವಳ ಕಿರಿಕಿರಿ ಯಾವ ಪ್ರೇತಾತ್ಮ ಕುಮ್ಮಕ್ಕು ನೀಡುತ್ತಿದೆಯೋ? ಮಾತಿನ ಬರೆಯ ಈ ಮಾನಸಿಕ ಹಿಂಸೆಗೆ ನುಗ್ಗಿ ಬರುವ ಸಿಟ್ಟಿನಲ್ಲಿ ಕೊಲೆಯೇ ಮಾಡಿಬಿಡಬೇಕೆಂಬ ಆಕ್ರೋಶ. ಗಂಡ ಮನೆಯಲ್ಲಿದ್ದರೆ ಹೆಂಡತಿ ಖುಷಿ ಪಡಬೇಕಲ್ವೇ? ಇವಳಿಗೆ ನಗಣ್ಯನಾದೆ. ನನ್ನ ಮೊದಲ ಮಡದಿಯ ಪಾಡೇನಾಯಿತು, ಅದರಂತೆ ಈಗ ನನ್ನ ಪಾಡ ಆಗುತ್ತಿದೆಯಲ್ಲ. ಇನ್ನೊಂದು ಸಂದರ್ಭದಲ್ಲಿ ಹೇಳಿದ ಮಾತು ಮೇಲಿನ ಮಾತಿಗೆ ಭಿನ್ನವಾಗಿರಲಿಲ್ಲ. ಸೋಂಬೇರಿ ನನ್ನ ಮಗನೇ, ಭಾರಿ ದೊಡ್ಡ ಮನುಷ್ಯನ ಹಾಗೆ ಮಾತಾಡ್ತೀಯ. ಯಾವ ಸೀಮ ಮನುಷ್ಯನ ನೀನು? ಅದು ಹೇಗೆ ಹೇಳಿದಳು ನಿಮ್ಮವ್ವ?
ಅಡ್ಡಕಸ್ಬಿ ನನ್ನ ಮಗನೇ, ಮಾತು ಕೇಳಿ ವಿಷಾದವಾಯಿತು ಲೇಖನಿ. ಸಾಹಿತ್ಯ ಎಂಬ ಅಹಂ ಇತ್ತಲ್ಲ, ಅದು ಚೂರು ಚೂರಾಯಿತು. ತಾನು ಸೆಲೆಬ್ರಿಟಿ ಎಂದು ಬೀಗುವ ಮನಸ್ಸಿಗೆ ತಕ್ಕ ಶಾಸ್ತಿ ಆಯಿತು. ಮಗಳ ಓದಿಗೆ ಹಣ ಕಟ್ಟಲು ಬಂಗಾರ ಅಡವಿಟ್ಟು ಹಣ ತಂದು ನನ್ನ ಜೀವ ವಿಮೆ ಹಣದ ಮೇಲೆ ಕಣ್ಣು ಹಾಕಿ ಪೀಡಿಸುವುದು ಮೊದಲಾಯಿತು. ನನಗೆ ಒಡವೆ ಬಿಡಿಸಿಕೊಳ್ಳಬೇಕು, ಬೇಗ ರೂಪಾಯಿ ಕೊಡು, ನಾನು ಹೆಚ್ಚು ದಿನ ಕಾಯಲ್ಲ. ಆಯಿತು, ಅದು ನಿನಗೇ ಮುಡುಪು, ಬರಲಿ, ದುಡ್ಡು ಬಂದರೆ ಕೊಟ್ಟೇ ಕೊಡ್ತೀನಿ. ಅದು ಹೇಗೆ ಬರುತ್ತೋ, ಕೈಲಾಗದವನೇ, ನೀನು ಕಚೇರಿಗೆ ಹೋಗಿ ಕೇಳು, ಹಣ ಕೊಡದಿದ್ದರೆ ಮನೆಯಿಂದ ಓಡಿಸ್ತೀನಿ ಸೂಳೆ ಮಗನೇ. ಹಾಂ, ಇದೆಂಥ ಆಕ್ರೋಶ ಭರಿತ ಮಾತುಗಳು ಲೇಖನಿ. ಮರ್ಯಾದೆಯ ಪ್ರಶ್ನೆಯೇ ಇಲ್ಲ. ಪ್ರೀತಿ ಅಂದರೆ ಏನು? ಅದರ ಮೂಲದ ಬಗ್ಗೆ ಪ್ರೀತಿಸಿದೆ. ಫಸ್ಟ್ ಸೈಟ್ ಲವ್ ಅಂದರೇನು? ಅದು ಹೇಗಾಗುತ್ತದೆ? ಈ ಹಿಂದೆ ಬರೆದಂತೆ ವಾಸ್ತವವಾಗಿ ಪ್ರೀತಿ ಎನ್ನುವುದು ಒಬ್ಬರನ್ನು ಮೆಚ್ಚಿಕೊಂಡು ಗೌರವದಿಂದ ಇಷ್ಟಪಟ್ಟರೆ ಸಾಕು, ಅದೇ ಫಸ್ಟ್ ಸೈಟ್ ಲವ್ ಎಂದೆನಿಸುತ್ತದೆ. ಹೀಗೆ ಮೆಚ್ಚಿ ಗೌರವ ಸೂಚಿಸಿ ಆಸೆ ಪಡುವ ಪ್ರಕ್ರಿಯೆ ಸಹಜವಾಗಿರಬೇಕು. ಆಸೆಯ ಬೆಸುಗೆ ಮೆಚ್ಚುಗೆಯ ನೋಟವೇ ಪ್ರೀತಿಯಾಗಿರುತ್ತದೆ. ವ್ಯಕ್ತಿತ್ವವನ್ನು ಆಧರಿಸುವ ಗುಣವೇ ಪ್ರೀತಿಗೆ ನಾಂದಿ. ಆದರೆ ಇವಳು ನನ್ನ ವ್ಯಕ್ತಿತ್ವವನ್ನು ಯಾವತ್ತೂ ಆಧರಿಸಲಿಲ್ವಲ್ಲ. ಬದುಕು ಬರೀ ಹೊಂದಾಣಿಕೆಯಾದರೆ, ಗೌರವ ಆದರೆ ಎಲ್ಲಿ ಸಾಧ್ಯ? ವೇದಾಳ ಪ್ರೀತಿ ಮತ್ತೆ ಸಿಗಲು ಸಾಧ್ಯವೇ? ಬಾಲ್ಯದಲ್ಲಿ ಯಾರನ್ನು ಮೆಚ್ಚಿ, ಇಲ್ಲವೇ ಹಿಂದಿನ ಜನ್ಮದಲ್ಲಿ ಯಾವ ಆತ್ಮದೊಂದಿಗೂ ಇದ್ದ ನಂಟಿನ ಫಲವೇ ಈ ಹೀಯಾಳಿಕೆ ಮತ್ತು ತಿರಸ್ಕಾರವಾಗಿದೆಯೇ? ಸೂಳೆ ಮಗ ಎಂಬ ಪದವೇ ಪ್ರೇತಾತ್ಮದ ದ್ಯೋತಕವಲ್ಲವೇ? ಯಾವ ಸ್ತ್ರೀಯು ತನ್ನ ಗಂಡನಿಗೆ ಸೂಳೆ ಮಗ ಎಂದು ಕರೆದಿರುವುದು ಇತಿಹಾಸದಲ್ಲಿ ಇರಲಿಕ್ಕಿಲ್ಲ. ಸ್ಲಮ್ಗಳಲ್ಲಿಯೂ ವಾಸಿಸುವ ಅನಕ್ಷರಸ್ಥ ಅನಾಗರಿಕ ಮಹಿಳೆಯರು ಮಾತ್ರ ವಿಪರೀತ ಸನ್ನಿವೇಶಗಳಲ್ಲಿ ಹಾಗೆ ಹೇಳ್ಬೋದೇನೋ. ಅವರಿಗೆ ಹೋಲಿಸಿದರೆ ಇವಳು ಅವರಿಗಿಂತ ಕಡೆಯಾದವಳು ಎಂದೆನಿಸುವುದಿಲ್ಲವೇ ಲೇಖನಿ? ವೇದಾಳಿಗೆ ಈ ವಿಷಯ ತಿಳಿದಿದ್ದರೆ ಕಿವಿಯನ್ನೇ ಕೊಯ್ದುಕೊಂಡು ಬಿಡುತ್ತಿದ್ದಳು ಕಣೋ. ಆ್ಯಸ್ ಎ ರೈಟರ್ ಯು ಶುಡ್ ನಾಟ್ ಜಡ್ಜ್, ಯು ಶುಡ್ ಅಂಡರ್ಸ್ಟ್ಯಾಂಡ್. ಅರ್ನೆಸ್ಟ್ ಹೆಮಿಂಗ್ವೇ. ಆ ಸಾಯಂಕಾಲ ಇದ್ದಕ್ಕಿದ್ದಂತೆ ನನಗೆ ಸರ್ವಿಸಿಂಗ್ ಮಾಡಿಸಿಕೊಂಡು ಬರಲು ಆಜ್ಞಾಪಿಸಿದಳು. ಚಿಕ್ಕ ಚಿಕ್ಕ ವಿಷಯಗಳನ್ನು ನಾನು ಬರೆಯುತ್ತಿರುವ ಉದ್ದೇಶವು ಪ್ರತಿಯೊಂದು ಅನುಭವ ವೈಯಕ್ತಿಕವಾಗಿ ಅವರವರಿಗೆ ವಿಶೇಷವಾಗಿರುತ್ತದೆ ಎನ್ನುವುದನ್ನು ಮನಗಾಣಿಸಲು ಲೇಖನಿ. ಈ ಘಟನೆ ಗಮನಿಸು. ಇಲ್ಲ, ನೀನೇ ಮಗಳಿಗೆ ಕರೆದುಕೊಂಡು ಹೋಗಿ ಗಾಡಿಗೆ ಬಿಟ್ಟು ಬಾ ಎಂದೆ. ಅವಳು ಬರಲ್ಲ, ನೀವೇ ಹೋಗಿ, ಇಲ್ಲದಿದ್ದರೆ ಗಾಡಿ ಸರ್ವಿಸಿಂಗ್ ಆಗಲ್ಲ ಅಷ್ಟೇ, ಬೇಗ ಹೋಗಿ. ಅದೇ ಮಾತು, ನನ್ನದು ಅದೇ ಹಠದ ಮಾತು. ನಾನು ಹೋಗಲ್ಲ, ಎಲ್ಲಿಗೂ ಹೋಗಬೇಡ, ಮನೆಯಲ್ಲಿ ಸೀರೆ ಉಟ್ಕೊಂಡು ಬಟ್ಟೆ ಧರಿಸಿಕೊಂಡು ಬಳೆ ತೊಟ್ಕೊಂಡು ಇದ್ದುಬಿಡು. ಎಂಥ ಮಾತು! ಒಬ್ಬ ಗಂಡಸಿಗೆ ಸೀರೆ ಉಟ್ಟುಕೊಂಡಿರಲು ಹೇಳೋ ಮಾತಿನ ತೀಕ್ಷ್ಣತೆ, ಅವಮಾನ ಯಾವ ಪರಿಯದು ಲೇಖನಿ? ಷಂಡ ಎಂದು ಹೇಳೋ ಮಾತಿನ ಧಾಟಿಗೆ ಕುಗ್ಗಿ ಹೋದೆ. ಷಂಡ ಎನ್ನುವ ಸ್ತ್ರೀಯ ಮಾನಸಿಕ ನೆಲೆ ಎಂಥದ್ದು? ವ್ಯಭಿಚಾರ ಕೆಳಿಸುವ ಮಾನಸಿಕ ಸ್ಥಿತಿಗಿಂತ ಮಾತುಗಳು ಪುರಾವೆ ಒದಗಿಸ್ತವೆ ಅಲ್ವೇ? ಸ್ತ್ರೀಗೆ ಸಮೀಕರಿಸುವ ಸನ್ನಿವೇಶ ಕಾರಣನಾದೆ. ಸದಾ ಮೊಬೈಲ್ ಕಿವಿಗೆ ಹಿಡಿದುಕೊಂಡು ಕೂಡುವ ರೂಢಿಸಿಕೊಂಡಿರುದ್ದಳು. ಲಲ್ಲೆ ಹೊಡೆಯುತ್ತಿರುವುದನ್ನು ಗಮನಿಸಿ, ಯಾರವರು ಪ್ರಾಯದ ಹುಡುಗರು ತಲೆ ಕೆಡಿಸುವುದಕ್ಕೆ ಎಂದು ರೇಗಿದೆ. ಅವರು ನನ್ನ ಲವ್ವರ್, ನಿನಗೇನು ಕಷ್ಟ? ನೇಣಿಗೆ ಏರಿಸ್ಬಿಡ್ತೀನಿ ಮಗನೇ ಎಂದಳು. ದಂಗಾದೆ. ಈ ವಯಸ್ಸಿನಲ್ಲಿಯೂ ಪ್ರೀತಿಯ ಭ್ರಮೆ. ಬಸ್ಸಿನಲ್ಲಿ ಪರಿಚಿತನಾದವನಿಗೆ ನಂಬರ್ ಕೊಟ್ಟು ಬಂದಿರಬೇಕು. ರಸಿಕ ಮಾತುಗಳಿಂದ ಮರಳು ಮಾಡುತ್ತಿದ್ದಾನೆ. ಅದು ಲೂಸ್ ಪಾರ್ಟಿ ಇರಬೇಕು. ಜೊಲ್ಲು ಸೂಸಿಕೊಂಡು ಮರಳಾಗುತ್ತಿದೆ. ನೇಣಿಗೇರಿಸುವ ಮಾತು ಪ್ರೇತಾತ್ಮದ್ದೇ ಇರಬೇಕು. ಕೆಲ ಹೆಂಗಸರು ಗಂಡನ ಮೇಲಿನ ಸಿಟ್ಟಿಗೋ ಸೇಡಿಗೋ ಬೇಕಂತಲೇ ಹಾದರಿಕೆ ಇಳಿದ್ಬಿಡುತ್ತಾರೆ. ಆ ವಿಷವರ್ತನ ತಿರುಗಿ ಸುತ್ತಿಕೊಳ್ಳೋದು ತಿಳಿದಿರುವುದಿಲ್ಲ. ತನ್ನ ಬದುಕು ತನ್ನದು ಎನ್ನುವ ಅರಿವು ಇರುವುದಿಲ್ಲ. ಗಂಡನ ಅಹಂ ಅಳಿಸಿದೆನೆಂದು ತಾವೇ ಬೆಂದು ಹೋಗುತ್ತಾರೆ. ಮನದ ಕಿಚ್ಚು ತನ್ನನ್ನೇ ಸುಡುವ ಸತ್ಯ ತಿಳಿಯದವರಾಗಿರುತ್ತಾರೆ. ಆದರೆ ತನ್ನನ್ನು ಸಾಯಿಸಬೇಕಾದ ಅವಳ ಮಳತೋಟಿಗೆ ನಾನು ಹೇಗೆ ಪ್ರತಿಕ್ರಿಯಿಸುವುದು ಲೇಖನಿ? ಅವ್ಯಾತ ಶಬ್ದಗಳ ಬಳಕೆ ಮತ್ತು ಆಕ್ರೋಶವು ಪ್ರೇತಾತ್ಮದ ಲಕ್ಷಣವೇ? ಅಪರೂಪಕ್ಕೆ ಹೋಟೆಲ್ನಲ್ಲಿ ತಿಂದು ಬಂದರೆ ಸಗಣಿ ತಿನ್ನಬೇಕಾಗಿತ್ತಲ್ಲ. ಹೋಟೆಲ್ನಲ್ಲಿ ಮನೆದು ಹಿಡಿಸಿದ ತಾನೆ. ಅದೇ ಕುರ್ಚಿಯಲ್ಲಿ ಬಹಳ ಹೊತ್ತು ಕುಳಿತಿದ್ರೆ ಕೈಕಾಲು ಬಿದ್ದು ಹೋಗಿರಬೇಕು.
ಇಲ್ಲವೇ ಸುಮ್ಮನೆ ಇವನೊಬ್ಬ ಕ್ರ್ಯಾಕ್ ಮನುಷ್ಯ, ಊರಿಗೆ ಬಿಟ್ಟ ಗೂಳಿ ನನ್ನ ಮಗ. ಮಾತಿನ ಸರಪಳಿ ಅವರ ತಿರಸ್ಕಾರ ಭಾವಕ್ಕೆ ಕನ್ನಡಿ ಹಿಡಿದಂತಿತ್ತು. ಇಂಥ ಮಾತುಗಳಿಂದ ಪ್ರಹಾರಕ್ಕೊಳಗಾಗುವ ನಾನು ಪ್ರೀತಿಯ ಆತ್ಮೀಯ ಗುಣಗಳಿಲ್ಲದ, ತನ್ನನ್ನೇ ವಂಚಿಸಿಕೊಳ್ಳುವ, ಬೂಟಾಟಿಕೆಯ ಭಾವಲಹರಿಯಲ್ಲಿ, ಒಣ ಪ್ರತಿಷ್ಠೆಯಲ್ಲಿ ಮೆರೆಯುವ ಅಹಂಕಾರದ ಮೂರ್ತಿಗೆ ನಾನೇನಾಗಿ ತೋರುತ್ತಿರುವೆ ಎನ್ನುವುದೇ ಅರ್ಥವಾಗುತ್ತಿಲ್ಲವಲ್ಲ ಲೇಖನಿ. ಒನ್ ಡೇ ಐ ವಿಲ್ ಫೈಂಡ್ ದ ರೈಟ್ ವರ್ಡ್ಸ್ ಆ್ಯಂಡ್ ದೇ ವಿಲ್ ಬಿ ಸಿಂಪಲ್. ಜಾಕ್ ಕೆರೋನ್ಯಾಕ್. ಹೋದ ಗುರುವಾರ ಮಂತ್ರಾಲಯಕ್ಕೆ ಹೋಗುವುದಾಗಿ ಹೇಳಿ ಹೋದವಳು ಆ ದಿನ ಬೆಳಗ್ಗೆ ಬಂದಳು. ಪ್ರೇತಾತ್ಮ ಬಿಟ್ಟು ನಿರ್ಮಲ ಸ್ಥಿತಿಯಲ್ಲಿ ಮನೆಗೆ ಬಂದಿರುತ್ತಾಳೆ ಎಂದುಕೊಂಡರೆ ಶತ್ರು ಆತ್ಮದೊಂದಿಗೆ ಮನೆ ಪ್ರವೇಶ ಮಾಡಿರುವುದು ಖಾತ್ರಿ ಆಯಿತು. ರಾಘವೇಂದ್ರ ಸ್ವಾಮೀಜಿಯವರು ಪ್ರೇತಾತ್ಮ ಶೋಧ ನಡೆಸಲಿಲ್ಲವೆಂದು ಮನಗಂಡೆ. ಮನೆ ವರಾಂಡ ಶುಚಿಗೊಳಿಸುತ್ತಾ, ಮನೆಯಲ್ಲಿ ಯಾಕೆ ಬಿದ್ದುಕೊಂಡಿದ್ಯೋ, ಸುಮ್ಮನೆ ಪ್ರಾಣ ತಿನ್ನಲಿಕ್ಕೆ, ನಾಯಿಗಿಂತ ಕಡೆ ಆದವನೇ, ಮನೆ ಬಿಟ್ಟು ಹೋಗಲೋ, ನಾಯಿ ಮುಂಡೆದೆ, ಮನುಷ್ಯನಾಗಿ ಯಾಕೆ ಹುಟ್ಟಿದ್ಯಾ, ಒಂದು ಕಲ್ಲಿಗಾದರೂ ಬೆಲೆ ಇದೆ, ನೀನಾವ ಸೀಮೆ ಗಂಡಸೋ. ಮಾತಿನ ಬೆಂಕಿ ಮಳೆ ಸುರಿಸಿದಳು. ಜೋರ ಕಂಠದ ಮಾತಿಗೆ ಜಲಪಾತವೇ ಗೊಂದಲವಾಯಿತು. ಅವ ಪ್ರಜ್ಞೆಯಲ್ಲಿ ಹೀಗಾಡುತ್ತಿದ್ದಾಳೇನೋ ಅನ್ನಿಸಿತು. ಧ್ವನಿ ಗರ್ಜನೆಯಂತಿತ್ತು. ಸ್ವಾಭಿಮಾನ ಚುಚ್ಚುವ ಮಾತಿಗೆ ಕ್ರೋಧ ಉಕ್ಕಿ ಬಂತು. ಅವಳ ಧ್ವನಿ ಅಡಗಿಸಬೇಕೆಂದು ಹತ್ತಿರಕ್ಕೆ ಹೋಗಿ ಶಟಪ್ ಎಂದೆ. ಸ್ವಲ್ಪ ಸಂಬದ್ಧವಾಗಿ ಹಾರಾಡಿ ಶಾಂತ ಸ್ಥಿತಿಗೆ ಬಂದಳು. ನಿಯಂತ್ರಣ ತಪ್ಪಿದ, ಹಿಡಿತವಿಲ್ಲದ ಆವೇಶಭರಿತ ನಡತೆ, ಕ್ರೂರತೆ ಪ್ರೇತಾತ್ಮನ ಪ್ರತಿಫಲನವೇ ಎನ್ನುವಂತಾಗಿತ್ತು. ಐ ರೈಟ್ ಓನ್ಲಿ ಬಿಕಾಸ್ ದೇರ್ ಇಸ್ ಅ ವಾಯ್ಸ್ ವಿಥಿನ್ ಮೀ ದ್ಯಾಟ್ ವಿಲ್ ನಾಟ್ ಬಿ ಸ್ಟಿಲ್. ಸೈಲ್ವಿಯ ಪ್ಲಾತ್. ಯುಗಾದಿ ದಿನ ಹೊಸ ವರ್ಷದ ಆರಂಭ. ಶುಭ ನುಡಿಗಳನ್ನು ನಿರೀಕ್ಷಿಸಬಹುದೇ? ಎಂದಿನಂತೆ ವರಾಂಡ ಶುಚಿಗೊಳಿಸುತ್ತಿದ್ದಂತೆ ನನ್ನೆಡೆಗೆ ದೃಷ್ಟಿ ಹಾಯಿಸಿದಳು. ಮನೆ ಬಿಟ್ಟು ಹೋಗಲು ಸೂಳೆ ಮಗಲೇ, ಮನೆ ಸ್ವಚ್ಛವಾಗಿಟ್ಕೊಳ್ಳೋದು ನನಗೆ ಗೊತ್ತು. ನಿಯಂತ್ರಣವಿಲ್ಲದ ನಾಲಿಗೆ, ಹುಚ್ಚೆಯಂತೆ ಮಾತಾಡೋ ವೈಖರಿ, ಭೂತ ಸೇರಿದಂತೆ ಅರೆ ಪ್ರಜ್ಞಾವಸ್ಥೆ. ಇಂಥ ಮಾತುಗಳ ಅಗತ್ಯವಿದೆಯೇ? ಮನೆ ಬಿಟ್ಟು ಮೊದಲು ತಲುಪು 1 ವರ್ಷ ತಿರುಗಿ ಬರಬಾರ್ದು ಮಗನೇ, ನೆಮ್ಮದಿಯಾಗಿರ್ತೀನಿ. ನೀನು ಇರುವುದರಿಂದಲೇ ನನಗೆ ಕಿರಿಕಿರಿ ಆಗುತ್ತಿದೆ. ಶತ್ರುಗಳಿಗೂ ಹೇಳಿದ ಮಾತುಗಳು. ಭಿಕ್ಷಕನ ಜೊತೆಗೂ ಇಷ್ಟು ಕೀಳಾಗಿರದ ನಡತೆ. ಮಗಳ ಮುಂದೆ ಇಂಥ ಮಾತುಗಳನ್ನು ಆಡಬಾರ್ದು ಎಂಬ ಸಾಮಾನ್ಯ ಜ್ಞಾನವೂ ಇಲ್ಲವಾಯ್ತಲ್ಲ. 25 ವರ್ಷ ಜೊತೆಗಿದ್ದರೂ ಅರ್ಥ ಮಾಡಿಕೊಳ್ಳದ ಸಂಕೀರ್ಣ ಮನಸ್ಥಿತಿ. ನನ್ನ ಹಾಜರಾತಿಯನ್ನು ಉಪೇಕ್ಷಿಸುವ, ಮನಸ್ಸಿನ ಆಳದಲ್ಲಿ ದ್ವೇಷಿಸುವ ಈ ಪ್ರವೃತ್ತಿಗೆ ಯಾವ ಪ್ರೇತಾತ್ಮ ಕಾರಣವೂ ಅರ್ಥವಾಗುತ್ತಿಲ್ಲ. ಒಂಟಿಯಾಗಿರಬೇಕೆನ್ನುವ, ಗಂಡು ಸತ್ತು ಹೋಗಲಿ ಎಂಬ ಭಾವನೆ ಬಿತ್ತಿಕೊಂಡವಳ ಕ್ರೂರತೆ ಪರಕಾಯ ಪ್ರವೇಶವೇ. ಯು ಮಸ್ಟ್ ರೈಟ್. ಇಟ್ ಈಸ್ ನಾಟ್ ಎನಫ್ ಟು ಸ್ಟಾರ್ಟ್ ಬೈ ಥಿಂಕಿಂಗ್. ಯು ಬಿಕಮ್ ಎ ರೈಟರ್ ಬೈ ರೈಟಿಂಗ್. ಇಟ್ ಈಸ್ ಯೋಗ. ನಾರಾಯಣ್. ನನ್ನ ಒಂದು ಕಥಾಸಂಕಲನದಲ್ಲಿ ಅವಳ ಸ್ವಭಾವಕ್ಕೆ ಸಂಬಂಧಿಸಿದ ಒಂದು ಕಥೆ ಇತ್ತು. ಅದನ್ನು ಅರ್ಧ ಓದಿದಳು. ಕಥಾನಾಯಕಿಯಂತೆ ಹರಿಹಾಯ್ದಳು. ಸೂಳೆ ಮಗನೇ, ನಿನಗೆ ಕೊಚ್ಚೆ ಹಾಕಬೇಕು, ನನ್ನ ಪಾತ್ರ ಬೇರೆ ಬರೆದಿದ್ದೀಯಾ ಎಂದು ಆಕ್ರೋಶ ಭರಿತನಾದಳು. ಪ್ರೇತಾತ್ಮದ ಪ್ರಭಾವವೇ. ಸಾಹಿತ್ಯ ಕೃಷಿಗೆ ಪ್ರೋತ್ಸಾಹಿಸದೆ ಈ ಪುಸ್ತಕವನ್ನು ಬೆಂಕಿಗಾಗಿ ಸುಟ್ಟು ಬಿಡ್ತೀನಿ ಮಗನೇ, ಅದು ಎಷ್ಟು ಪ್ರತಿಗಳಿವೆ ನೋಡ್ತೀನಿ ನಿನ್ನ ಹತ್ರ ಎಂದು ವಿಕಾರಗೊಂಡಳು. ಸಾಹಿತ್ಯೇತರ ಮನಸ್ಸಿನವಳಿಗೆ ನಾನೇ ಸಿಗಬೇಕೆ? ನಾನು ಯಾರು ದೇವಾ? ಬದುಕಿನದ್ದಕ್ಕೂ ಬರೀ ಸಹಸ್ರನಾಮವೇ ಕೇಳಬೇಕೆ? ಎ ರೈಟರ್ ಐ ಥಿಂಕ್ ಈಸ್ ಸಮನ್ ಹೂ ಪೇಸ್ ಅಟೆನ್ಷನ್ ಟು ದ ವರ್ಲ್ಡ್. ಸುಸಾನ್ ಸೊಂಟಾಜ್. ಮನೆ ಪಕ್ಕದ 2.5 ಅಡಿ ಖಾಲಿ ಜಾಗದಲ್ಲಿ ಗೋಡೆ ಕಟ್ಟುವ ಬಗ್ಗೆ ಪ್ರಸ್ತಾಪಿಸಿದ ಶ್ರೀಮತಿ ಎಂದಿನಂತೆ ಹರಿಹಾಯ್ದಳು. ಲ್ಯಾಟ್ರಿನ್ ಚೇಂಬರ್ ಒಡಿಸಿರುವುದರಿಂದ ಹೆಗ್ಗಣಗಳು ನುಗ್ಗಿ ಬರುತ್ತಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದೆ. ನೀರು ಕಟ್ಟುತ್ತೆ ಅಂತ ಯಾಕಮ್ಮ ಚಪ್ಪಡಿ ಒಡಿಸಿದ್ಯೆ? ಅದು ಮುಖ್ಯವಾಗಿ ಅಲ್ಲ, ಗೋಡೆ ನಿರ್ಮಾಣ ಆಗಬೇಕು. ನೀನು ದುಡ್ಡು ಬಿಚ್ಚುತ್ತಿರುವಲ್ಲ, ಮೊದಲು ಗೋಡೆ ಕಟ್ಟುವುದಕ್ಕೆ ಹಣ ಕೊಡು ಎಂದು ಬೇಡಿಕೆ ನಿತ್ತಳು. ಗೋಡೆಗಿಂತ ಮೊದಲು ಒಡೆದ ಶೌಚಾಲಯ ಚೇಂಬರ್ ಚಪ್ಪಡಿಯಿಂದ ಮುಚ್ಚಬೇಕು ಕಣಮ್ಮ ಎಂದೆ. ಅವಳಿಗೆ ಕೋಪ ಮತ್ತು ಆವೇಶಭರಿತಳಾದಳು.
ಅದನ್ನು ನೀನು ಸತ್ತ ಮೇಲೆ ಮಾಡ್ತೀನಿ. ಯಾವತ್ತು ನೀನು ಸಾಯ್ತು ಅದೇ ನೀನು ಚಪ್ಪಡಿ ಹೊದಿಸಿ ಪ್ಯಾಕ್ ಮಾಡೋದು, ತಿಳಿತಾ ಎಂದಳು. ಎಂಥ ಮಾತು, ಯಾವ ಪ್ರೇತಾತ್ಮದ ಮಾತು, ಮಾತಿಗೆ ಮಾತು. ಸರಳವಾಗಿ ಸಹಜವಾಗಿ ಸ್ವೀಕರಿಸದ ಪ್ರತಿಕ್ರಿಯೆ. ಹದಿಬದಿ ಧರ್ಮದ ಯಾವ ಮಹಿಳೆಯೂ ಹೀಗೆ ಮಾತನಾಡೋದಿಲ್ಲ. ನನ್ನ ಸಾವನ್ನು ಎದುರು ನೋಡ್ತಿರುವ ಶತ್ರು ಆತ್ಮವಾದರೆ ಎಂಥದ್ದು? ಪ್ರೇತಾತ್ಮದ ಸಂಗಾತಿಯಾಗಿ ನೀಡಿರುವ ಉದ್ದೇಶವೇನು ದೇವ? ನೀನು ಕಲಿತುಕೊಳ್ಳೋದು ಯಾವಾಗ? ನಾನು ಸತ್ತ ತಿಳಿತದೆ, ಆಗ ಬುದ್ಧಿ ಬರ್ತದೆ ಮಗನೇ ಎಂಬಂಥ ಮಾತು ಸರ್ವಸಾಮಾನ್ಯವಾಯ್ತಲ್ಲ. ಇವಳ ಕ್ರೂರ ದೃಷ್ಟಿಗೆ ಬಲಿಯಾಗುತ್ತಿರುವ ನನ್ನಂಥ ಅಪರಿಚಿತ ದೇಹದ ಆತ್ಮಕ್ಕೆ ತೋರುವ ಕಠೋರತೆಗೆ ಕಾರಣವೇನು? ಇಫ್ ಯು ರೈಟ್ ಟು ಇಂಪ್ರೆಸ್ ಇಟ್ ವಿಲ್ ಆಲ್ವೇಸ್ ಬಿ ಬ್ಯಾಡ್, ಬಟ್ ಇಫ್ ಯು ರೈಟ್ ಟು ಇಂಪ್ರೆಸ್ ಇಟ್ ವಿಲ್ ಬಿ ಗುಡ್. ಥಾರ್ನ್ಟನ್ ವಿಲ್ಡರ್. ಬೆಳಗ್ಗೆ ಊಟ ಮಾಡುವಾಗ ಬಡಿಸಿಕೊಳ್ಳಲು ಅಡುಗೆ ಮನೆಗೆ ಹೋದೆ. ಗೇಟ್ ಚಪ್ಪಳಕ್ಕೆ ಶ್ರೀಮತಿ ಯಾರು ಬಂದರು ಎಂದು ಹೋಗುತ್ತಿರುವಾಗ ಅಡುಗೆ ಮನೆಯಿಂದ ಹೊರಬಂದ ನಾನು ಅಡ್ಡವಾದೆ. ನನ್ನನ್ನು ತಳ್ಳಿಕೊಂಡು ಮುಂದಕ್ಕೆ ಹೋದವಳು ಸಾತ್ತವರನ್ನು ಕಟ್ಟಿಕೊಂಡ ಹಾಗೈತಿ ಅಂತ ಹೊರ ಹೋಗಿ ಬಂದ ವ್ಯಕ್ತಿಯನ್ನು ಮಾತಾಡಿದಳು. ಚೂರು ಅಡ್ಡವಾದ ಮಾತ್ರಕ್ಕೆ ಅವಳ ಅಹಂಕಾರ, ಕ್ರೋಧವು ಈ ಮಾತಿನ ಮೂಲಕ ಸೋರಿಸಿದಳಲ್ಲ. ನಾನು ಸತ್ತವನು ಹೇಗಾದೆ? ಪ್ರೇತಾತ್ಮ ಹೀಗೆ ಮಾತಾಡಲು ಸಾಧ್ಯವೇ? ಸಾಯಂಕಾಲ ನಿಂತಿದ್ದ ಟಪಾಲು ಬರೆದಿರುವುದಕ್ಕೆ ಬೇಸರವಾಗಿತ್ತು. ಈ ಹಳ್ಳಿ ಪೋಸ್ಟ್ ಆಫೀಸ್ ಯಾಕಾದರೂ ಇಟ್ಟಿದ್ದಾರೋ, ಪತ್ರಗಳನ್ನು ಡಸ್ಟ್ಬಿನ್ಗೆ ಸೇರಿಸುತ್ತಾರೋ ಅಥವಾ ಸುಟ್ಟು ಹಾಕುತ್ತಾರೋ ಎಂದು ಉಡಾಫೆಯಾಗಿ ಹೇಳಿದೆ. ಇದಕ್ಕೆ ಪ್ರತಿಯಾಗಿ ಶ್ರೀಮತಿಯ ಮಾತು ಸಿದ್ಧವಾಗಿಯೇ ಇತ್ತು. ಮೊದಲು ನಿನ್ನನ್ನು ಸುಟ್ಟು ಬಿಡಬೇಕು ಮಗನೇ ಎನ್ನಬೇಕೆ. ಎಂಥ ವಿಚಿತ್ರ ಮಾತು! ನನ್ನನ್ನು ಸುಡಬೇಕೆನ್ನೋ ಶ್ರೀಮತಿಯ ಬುದ್ಧಿ ಮನಸ್ಸು ಎಂಥ ವಿಧ್ವಂಸಕಾರಿಯಾಗಿದೆಯಲ್ಲ. ಅವಳ ದೃಷ್ಟಿಯಲ್ಲಿ ಚಿತೆಗೆ ಸೇರುವ ವ್ಯಕ್ತಿ ಆದನಲ್ಲ. ಅಚ್ಚರಿ, ವಿಷಾದ, ಏಕಕಾಲದು ಕಾಲ ಕಾದೋ ಲೇಖನಿ. ನಾನೇನು ಮಾಡುವುದು? ಚಿತೆಗಾಹುತಿ ಮಾಡದೆ ಇನ್ನು ಜೀವಂತ ಯಾಕೆ ಇರಿಸಿದೆ ದೇವ? ಇನ್ನೇನು ಕಾರ್ಯ ಬಾಕಿ ಉಳಿದಿದೆ. I write to find that I have to say. I edit to figure out how to say it right. She strayed. ಭಾನುವಾರ ಸಾಯಂಕಾಲ ಸಮಯ. ಮಳೆ ತುಂತುರು, ಗ್ರಿಲ್ ಹತ್ತಿರ ಬಟ್ಟೆ ಒಣೆ ಹಾಕಲಾಗಿತ್ತು. ಬೇರೆ ಕೆಲಸ ಇದ್ದ ನಾನು ಬಟ್ಟೆ ಒದ್ದೆ ಆಗುತ್ತಿರುವುದನ್ನು ಗಮನಿಸಿರಲಿಲ್ಲ. ಅದನ್ನು ಸಹಜವಾಗಿ ಸ್ವೀಕರಿಸಿದ ನಾನು, ಗಂಗಮ್ಮ ತಾಯಿ ಬಂದರೆ ಸ್ವಾಗತಿಸಬೇಕು, ಬಟ್ಟೆ ಹಸಿಯಾದರೆ ಮತ್ತೆ ಒಣಗುತ್ತೆ, ಅದಕ್ಕೆ ಯಾಕೆ ಅಷ್ಟೊಂದು ಚಿಂತೆ ಎಂದು ಮಂದಹಾಸ ಬೀರಿದೆ. ಇದು ಶ್ರೀಮತಿಗೆ ಅವಮಾನವಾದಂತಾಯ್ತೆ, ಅಥವಾ ಮಳೆಯಲ್ಲಿ ನೆನೆತಿರುವ ಬಟ್ಟೆ ಕೊಂಡು ಬೇಕಂತಲೇ ಸುಮ್ಮನಿರುವುದಾಗಿ ತಿಳಿದಳೆ. ಮನಸ್ಸಿಗೆ ಬಂದಂತೆ ಮಾತಿನ ಮಳೆಗರೆಯ ತೊಡಗಿದಳಲ್ಲ. ಮನುಷ್ಯರ ಜಾತಿಯ ಅವಮಾನ. ಅಶುದ್ಧ ಮಗನೇ, ನಿನ್ನಂಥ ಸೂಳೆ ಮಕ್ಕಳು ಈ ಪ್ರಪಂಚದಲ್ಲಿ ಹುಟ್ಟಬಾರದು. ಆ ಬೀದಿ ಹುಚ್ಚ ನೀನು ಒಂದೇ. ಗಮಾಳ್ ನನ್ನ ಮಗನೇ, ದೇವರ ಶಾಪ ಇದೆ, ನನಗಲ್ಲ. ದೇವರು ನಿನಗೆ ಹೇಗೆ ಮಾಡ್ತಾನೆ ನೋಡ್ತಿರು. ಆಕ್ರೋಶ ಭರಿತಳಾಗಿ ವಿಷಕಾರತ ಬಟ್ಟೆ ಎತ್ತಿಕೊಂಡು ಒಳನುಳಿದಳು. ಇವಳ ಮಾತಿನ ತಾತ್ಪರ್ಯವೇನು? ದೇವರು ಈ ಪ್ರಪಂಚದಲ್ಲಿ ಮತ್ತೆ ಹುಟ್ಟದಂತೆ ಶಿಕ್ಷೆ ನೀಡುತ್ತಾನೆ ಎಂದಳಲ್ಲವೇ? ಪುನರ್ಜನ್ಮ ಇಲ್ಲದಿರುವುದೇ ಮುಕ್ತಿ ಅಲ್ಲವೇ? ಹರ್ಷದಲ್ಲಿ ದಿನ ಕಳೆಯಲು ಮನೆಗೆ ಬಂದರೆ ಕಿರಿಕಿರಿ ಮಾತುಗಳು, ಗೌರವದ ಮಾತಿಲ್ಲ, ಸಹಾನುಭೂತಿ ಇಲ್ಲ, ಅನಾಗರಿಕ ನಡತೆ. ಇದೆಂಥ ಹೆಣ್ಣನ್ನು ಸೃಷ್ಟಿಸಿ ನನ್ನ ಪಾಲಿಗೆ ಕೊಟ್ಟು ಬಿಟ್ಟಿದ್ದೇವಾ? ಈ ಕ್ಷಣವೇ ಇವಳು ಸತ್ತು ಹೋದರೂ ತಿರುಗಿ ನೋಡಬಾರದು ಎಂದೆನಿಸುತ್ತಲ್ಲ. ಯಾರ ಸಾವು ಹೇಗೋ ಇಷ್ಟು ವರ್ಷ ಕಳೆದರೂ ಮನಸ್ಸು ಕಂಡುಕೊಳ್ಳಲಿಲ್ಲವೆಂದರೆ ಅಚ್ಚರಿಯೇ. ವ್ಯಕ್ತಿಯನ್ನು ಅರ್ಥ ಮಾಡಿಕೊಂಡು ಗೌರವಿಸುವ ಇಲ್ಲ ಕ್ಷಮಿಸುವ ಅಥವಾ ಅವರ ಪಾಡಿಗೆ ಬಿಡುವ ಉದಾರತೆ, ಒಳನೋಟ, ಪ್ರಜ್ಞೆ, ಅರಿವು ಇಲ್ಲವೆಂದರೆ ಬಾಳು ನರಕವೇ. ದೇಶದಲ್ಲಿ ಅಸಹಿಷ್ಣುತೆ ಹೆಚ್ಚಾಗಿದೆ ಎಂಬ ಕೂಗು ಕೇಳಿ ಬರುತ್ತಿರುವ ಹಿನ್ನೆಲೆಯಲ್ಲಿ ದೇಶವೇಕೆ? ದೇಶ ಬೇಡ, ಈ ಮನೆಯಲ್ಲಿ ಅಸಹಿಷ್ಣುತೆ ಹೆಚ್ಚಿದೆ ನೋಡಿ ಎಂದು ಚೀರಿ ಹೇಳಬೇಕೆನಿಸುತ್ತಲ್ಲ. ಆ ದಿನ ಊಟ ಮಾಡುತ್ತಿದ್ದೆ, ತಂಗಳನ್ನ ಕೊಡಬೇಡ ಎಂದೇನಷ್ಟೇ. ಅಡುಗೆ ಮನೆಯಿಂದ ಹೊರಬಂದವಳೆ ಎಡಕೆನ್ನೆಗೆ ಪಟಾರನೆ ವೇಗದ ಏಟನ್ನು ನೀಡಿದ್ದಳಲ್ಲ. ತಕ್ಷಣ ದವಡೆ ಹಲ್ಲು ಊಟದ ತಟ್ಟೆಯಲ್ಲಿ ಸಳ್ಳೆಂದು ಬಿದ್ದು ಬಿಟ್ಟಿತು. ಬಾಯಿ ತುಂಬ ರಕ್ತ. ಮರು ಮಾತಿಲ್ಲದೆ ಮೇಲೆದ್ದೆ.
Write what disturbs you, what you fear, what you have not been willing to speak about. Goldberg. ಕಾರ್ಯನಿರ್ವಹಿಸುವ ಸ್ಥಳದಲ್ಲಿಯೇ ತಾತ್ಕಾಲಿಕ ವಸತಿಗೃಹದಲ್ಲಿ ನೆಲೆಸಿದ್ದೆನಲ್ಲ. ರಾತ್ರಿ ಶ್ರೀಮತಿಯ ಕರೆ ಬಂತು. ಯಾವಾಗ ಬರ್ತಿದ್ದೀರಿ ಎಂದಳು. ಗುರುವಾರ ಬರ್ತೀನಿ ಎಂದೆ. ಗುರುವಾರ ಯಾಕೆ ಬರ್ತೀಯಾ? ಸಾಯ್ಲಿಕ್ಕ? ಯೋಗ್ಯತೆ ಇಲ್ಲದ ಗಂಡನ ಕಟ್ಟಿಕೊಂಡ್ರೆ ಹಣ ಬರಬೇಷ್ಟು. ಅದು ಏನಂತ ಹುಟ್ಟಿಬಿಟ್ಟಿದೆಯೋ. ಏನಾದರೂ ಜಾಸ್ತಿ ವಾಸಿದರೆ ನಾಲ್ಕಿನ ಕಟ್ ಮಾಡಿಬಿಡ್ತೀನಿ ಮಗನಿ. ನನ್ನನ್ನು ಏನು ಅಂದ್ಕೊಂಡಿದ್ದೀಯಾ? ಹಲ್ಲು ಉದಿರಿಸಿದ್ದು ನೆನಪಿದೆಯಾ? ಆಗಲೇ ಮರ್ತು ಬಿಟ್ಟಿಯೇನು? ವೇದ ಅಲ್ಲ ನಾನು. ಬಾ ಮಗನೇ, ಕಪಾಳಿಗೆ ಇನ್ನೊಂದು ಕಪಾಳಿಗೆ ಬಾರಿಸ್ಬಿಡ್ತೀನಿ. ಬಾಂಬ್ ಸಿಡಿಸಿದಳು. ಯಾಕೆ ಈ ರೋಷ ಆಕ್ರೋಶ? ಅರ್ಥವಾಗಲೇ ಇಲ್ಲ ಲೇಖನಿ. ಅದೆಂಥ ಮಾತು? ಒಬ್ಬ ಸಹಧರ್ಮಿಣಿ ಹೇಳೋ ಮಾತೆ. ಅವಳ ನುಡಿಗಳು ಹೃದಯವನ್ನು ಹಿಂಡಿಬಿಟ್ಟಿದ್ದವು. ಖುಷಿ ಜರ್ರನೆ ಇಳಿದು ಹೋಯಿತು. ಯಾರ್ದೋ ಬದುಕಿನಲ್ಲಿರಬೇಕಾದವಳು ನನಗೆ ಒದಗಿ ಬಂದಳಲ್ಲ. ದೇವ, ಇದು ನಿನ್ನದೇ ಪರೀಕ್ಷೆ ಅಲ್ಲವೇ? ಕಾದಂಬರಿ ರಚನೆಗಾಗಿ ವಿಶೇಷ ರೂಪದ ಹೆಣ್ಣನ್ನು ಒದಗಿಸಿಕೊಟ್ಟಿರುವೇನು? ಗೀತಾಮಾರಿಯಾಗಿ ಬದುಕಿನಲ್ಲಿ ಬರೆದಿದ್ದರೆ ಈ ಕಥಾನಕ ಬರೆಯುತ್ತಿರಲೇ ಇಲ್ಲ. ಅವಳಿಂದಾಗಿ ಬೈಗಳ ಪರಿಚಯ ನೀಡುವಂತಾಯ್ತಲ್ಲ. ಮನೆಗೆ ಹೋಗಬೇಕಾದರೆ ಸಾಯಲಿಕ್ಕೆ ಮಾತ್ರ ಅಲ್ಲವೇ ಎಂದೆನಿಸಿತು. ಎಂಥ ಪರೀಕ್ಷೆ ಎದುರಾಯ್ತಲ್ಲ. ಮನೆಗೆ ಹೋಗೋ ಅವಕಾಶವನ್ನು ಕಳೆದು ಬಿಟ್ಟಳಲ್ಲ. ಸಾಯಲು ಮಾತ್ರ ಪ್ರವೇಶ ಎನ್ನುವಂತಾಯಿತು. ಈ ಹಿಂದೆ ಸತ್ತು ಹೋಗಿ ಎಂದಿರೋ ಮಾತಿಗೆ ಹೃದಯ ಬಸಿದ ಅಪಘಾತದಲ್ಲಿ, ಅದೇ ಅಘಾತದಲ್ಲಿ 6 ತಿಂಗಳು ಮನೆಗೆ ಹೋಗಿರಲಿಲ್ಲ. ಇದು ಮತ್ತೆ ಅವಸಾನದ ಕೊಂಡಿಯಾಗಿ ಅಂತ್ಯ ಹಾಡುತ್ತಿದೆಯಲ್ಲ. ಮಡದಿ ಮಗಳಿಗೆ ಬೇಡವಾದ ಮೇಲೆ ಬದುಕಿ ಪ್ರಯೋಜನವಿಲ್ಲ. ಸೂಕ್ಷ್ಮ ಸಂಯತಿ ಹೃದಯ ಪಡೆದಿರುವುದು ತಪ್ಪೇ ಲೇಖನಿ? ದಲಿತರೇ ಬೈಯುವುದರಲ್ಲಿ ಅಗ್ರಗಣ್ಯರು ಎಂದುಕೊಂಡಿರುವುದನ್ನು ಈ ಲಿಂಗಾಯತ ಹೆಣ್ಣು ಸುಳ್ಳು ಮಾಡಿತ್ತಲ್ಲ. ಓದಿದವರು ಅನಾಗರಿಕರಾಗಿ ನಡೆದುಕೊಳ್ಳುತ್ತಾರೆ ಎನ್ನುವುದಕ್ಕೆ ಸಾಕ್ಷಿಯಾಗಿ ನನ್ನ ಈ ಕೊನೆಯ ಮಡದಿ ತೋರಿಸಿಕೊಟ್ಟಳು. ಜಾತಿಯ ಬಗ್ಗೆ ಇರುವ ಎಲ್ಲ ಗೊಂದಲಗಳು ಈ ಹೆಣ್ಣುಗಳಿಂದ ನಿವಾರಣೆಯಾದವು ಲೇಖನಿ. ಜಾತಿ ಭ್ರಮೆಯೇ ಹೊರಟು ಹೋಯಿತು. ಜಾತ್ಯತೀತ ವ್ಯಕ್ತಿಯಾದೆ. ಹೆಣ್ಣು ಮಣಿದರ ಮಾನಿ ಎನ್ನುವುದು ಸಾಕ್ಷಾತ್ಕಾರವಾಯಿತು. ರೈಟ್ ಆಸ್ ಇಫ್ ಯು ವಿಲ್ ನೆವರ್ ಬಿ ರೀಡ್ ದಟ್ ವೈ ಯು ವಿಲ್ ಬಿ ಶೂರ್ ಟು ಟೆಲ್ ದ ಟ್ರುತ್. ಲೋರಿ ಲಾಸ್ನ. ನಿನಗೆ ಇನ್ನೊಂದು ಮುಖ್ಯವಾದ ವಿಷಯ ತಿಳಿಸಲೇ ಇಲ್ಲ ಲೇಖನಿ. ನನ್ನ ಈ ಸೂಕ್ಷ್ಮ ಸ್ಮೇಧಿ ಹೃದಯಕ್ಕಿಂತ ಇನ್ನೂ ಸೂಕ್ಷ್ಮ ಅತಿ ಸೂಕ್ಷ್ಮ ಹೃದಯದ ಪರಿಚಯ ಮಾಡಿಕೊಳ್ಳಲೇ. ಅದೆಂಥ ಪ್ರೀತಿ ಗೌರವ. ಅಪರಂಜಿಯಂಥ ಬ್ರಾಹ್ಮಣ ಕನ್ಯೆ, ಅನಾಥ ಹುಡುಗಿ. ಜಾತಿಯ ಕೀಳರಿಮೆಯಿಂದ ಹೊರಬರಲು ಅವಳನ್ನು ಅಂಟಿಕೊಂಡು ಬಿಟ್ಟೇನೆ. ವೇದ ನನ್ನ ಜೀವದ ಜೀವವಾಗಿದ್ದವಳು. ಅವಳ ಬದುಕಿನೊಂದಿನ ಚಿತ್ರ ನಿನ್ನ ಸಿಗಬೇಕಲ್ಲವೇ? ಹಾಳೆ ಸಿಕ್ಕವನಿಗೆ ಕಾದಂಬರಿ ಬರೀ ಸ್ಫೂರ್ತಿ ಸಿಗಬಾರದೆ? ವೇದ ನನ್ನ ಬಿಟ್ಟು ಊಟ ಮಾಡುತ್ತಿರಲಿಲ್ಲ. ಕಚೇರಿಯಿಂದ ಬರಲು ತಡವಾದರೆ ನನ್ನ ನಿರೀಕ್ಷೆಯಲ್ಲಿ ಊಟ ಮಾಡದೆ ನಿದ್ರೆಗೆಡುತ್ತಿದ್ದಳು. ಇಲ್ಲವೇ ಹಾಗೆಯೇ ಮಲಗಿಬಿಡುತ್ತಿದ್ದಳು.
ನನಗಾಗಿ ಯಾಕೆ ಕಾಯುವುದು ವೇದ ಎಂದೆ. ನೀವು ನನ್ನ ಪತಿ ಪರಮೇಶ್ವರರು, ನೀವು ಉಪವಾಸವಿದ್ದು ನಾನು ಊಟ ಮಾಡಿದರೆ ದೇವರು ಮೆಚ್ಚುವನೇ ಎನ್ನುತ್ತಿದ್ದಳು. ನಾನು ಅವಳ ಪಾಲಿಗೆ ಸಾಕ್ಷಾತ್ ಪರಮೇಶ್ವರನಾಗಿದ್ದೆ. ತಮಾಷೆ ಅಲ್ಲ ಲೇಖನಿ, ಸತ್ಯವಾಗಿಯೂ ನಾನು ದೇವರಾಗಿದ್ದೆ ಅವಳಿಗೆ. ಅಕ್ಕಮಾದೇವಿ ಮಲ್ಲಿಕಾರ್ಜುನಿಗೆ ದೇವರಿಂದ ಅರ್ಪಿಸಿಕೊಂಡಂತೆ ವೇದ ನನಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಿದ್ದಳು. ಲೇಖನಿ ನನ್ನ ಮಾತಿಗೆ ಎದುರಾಡುತ್ತಿರಲಿಲ್ಲ. ಅದೆಂಥ ವಿಧೇಯತೆ, ನಂಬಲು ಸಾಧ್ಯವಾದದ್ದು. ಬೆಳಗ್ಗೆ ಎದ್ದು ಕಣ್ಣು ಮುಚ್ಚಿಕೊಂಡ್ರೆ ಮೊದಲು ನನ್ನ ಕಾಲುಗಳಿಗೆ ಪಾದ ಮುಟ್ಟಿ ವಂದಿಸಿದ ನಂತರವೇ ನನ್ನ ಮುಖ ನೋಡಿ ಮುಂದಿನ ಕೆಲಸ ಕಾರ್ಯಗಳಲ್ಲಿ ತೊಡಗುತ್ತಿದ್ದಳು. ಒಬ್ಬ ಗಂಡನಿಗೆ ಇನ್ನೆಂಥ ಮಡದಿ ಬೇಕು ಲೇಖನಿ? ಸೀತೆಗಿಂತಲೂ ಹೆಚ್ಚು ಎಂದು ಹೇಳಲೇ? ಒಮ್ಮೆ ಸ್ನೇಹಿತರ ಸಹವಾಸದಲ್ಲಿ ಎಲ್ಲೋ ತಿರುಗಾಡಲು ಹೋಗಿ ಅದೇ ನಗರದಲ್ಲಿ ರಾತ್ರಿ ಕಳೆದು ಬೆಳಗ್ಗೆ ಬಂದೆ. ವೇದ ಊಟವಿಲ್ಲದೆ ರಾತ್ರಿ ಉಪವಾಸದಲ್ಲಿ ಜಾಗರಣೆಯಲ್ಲೇ ಕಳೆದಳು. ಅದು ಅವಳ ಪಾಲಿಗೆ ನಿಜವಾದ ಶಿವರಾತ್ರಿಯಾಗಿತ್ತು. ದೇವರೇ ಪ್ರತ್ಯಕ್ಷನಾಗಿ ಬಿಡಬಹುದಿತ್ತೇನೋ. ಪಾಪಿ ನಾನು ಅವಳನ್ನು ನಿತ್ರಾಣಗೊಳಿಸಿದೆ. ಅವಳ ಈ ಪತಿವ್ರತ ಸ್ವಭಾವಕ್ಕೆ ಮರುಗಿ ಪಶ್ಚಾತ್ತಾಪ ಪಟ್ಟುಕೊಂಡೆ. ಅವಳ ಕೈಗಳಿಂದ ನನ್ನ ಕಪಾಳಿಗೆ ಬಲವಂತವಾಗಿ ಹೊಡೆಸಿಕೊಂಡೆ. ಕಣ್ಣೀರು ಧಾರೆ ಹರಿಸಿದಳು. ತಾನೇ ಕಪಾಳಿಗೆ ಹೊಡೆದ ಪಾಪ ಪ್ರಜ್ಞೆಯ ಪಶ್ಚಾತ್ತಾಪದಲ್ಲಿ ಎದ್ದು ಓಡಿ ಹೋಗಿ ಕೈಗಳನ್ನು ಬೆಂಕಿಯಲ್ಲಿಟ್ಟು ಸುಟ್ಟುಕೊಂಡಳು. ಪಶ್ಚಾತ್ತಾಪದಲ್ಲಿ ಒಬ್ಬರಿಗೊಬ್ಬರು ಶಿಕ್ಷಿಸಿಕೊಳ್ಳುವುದೇ ಆಯಿತು. ನಗರದ ಆಸ್ಪತ್ರೆಯಲ್ಲಿ ಶುಶ್ರೂಷೆ ಮಾಡಿಸಬೇಕಾಯಿತು. ಹಳ್ಳಿಯಲ್ಲಿ ಆಸ್ಪತ್ರೆ ಇಲ್ಲವಲ್ಲ. 5 ಕಿಲೋಮೀಟರ್ ನಡೆದು ಮುಖ್ಯ ರಸ್ತೆಯ ನಗರವೇ ಹಳ್ಳಿಗರಿಗೆ ದಿಲ್ಲಿ ಅಂತಾಗಿತ್ತು. ಎಲ್ಲದಕ್ಕೂ ನಗರವೇ ಆಸರೆ. ಅವಳ ಉಪವಾಸ ವ್ರತಕ್ಕೆ ಹೆದರಿ ರಾತ್ರಿ ಎಷ್ಟು ಹೊತ್ತಾದರೂ 5 ಕಿಲೋಮೀಟರ್ ನಡೆದು ಮನೆ ಸೇರುತ್ತಿದ್ದೆ. ರಾತ್ರಿ 12 ಗಂಟೆ ಆದರೂ ವೇದ ಬಾಗಿಲಿನಲ್ಲಿ ಉಪವಾಸವೇ ಕಾಯುತ್ತಿದ್ದಳು. ನನ್ನ ಸೂಕ್ಷ್ಮ ಸಂಹಿತೆಗೆ ಸವಾಲಾಗಿದ್ದಳು. ಒಮ್ಮೆ ನನಗೆ ವಿಪರೀತ ಮಧ್ಯರಾತ್ರಿ ಜ್ವರ ಬಂದಿತ್ತು. ವಿಪರೀತ ಜ್ವರ, ಮೈ ಬಿಸಿಯಾಗಿತ್ತು. ತುರ್ತು ಮಾತ್ರೆಗಳು ಖಾಲಿಯಾಗಿ ಬಿಟ್ಟಿದ್ದವು. ಮಧ್ಯರಾತ್ರಿ ಒಬ್ಬಳೆ 5 ಕಿಲೋಮೀಟರ್ ನಡೆದು ವೈದ್ಯರನ್ನು ಕರೆತಂದಳು. ಅವರ ಬೈಕ್ನಲ್ಲಿ ಹಿಂದೆ ಕುಳಿತುಕೊಳ್ಳಲು ನಿರಾಕರಿಸಿದಾಗ ಪ್ರತ್ಯೇಕವಾಗಿ ಆಟೋ ವ್ಯವಸ್ಥೆ ಮಾಡಬೇಕಾಗಿ ಬಂದಿತ್ತು ಅವರಿಗೆ. ಪರಪುರುಷರ ನೆರಳನ್ನು ತಾಗಿಸಿಕೊಳ್ಳದ ವೇದ ಸೂಕ್ಷ್ಮತೆಗೆ ವೈದ್ಯರು ಅಚ್ಚರಿಪಟ್ಟರು. ಇದೆಂಥ ನಡೆ! ನನ್ನ ಮಾತು ಅಂದರೆ ಅವಳಿಗೆ ವೇದ ವಾಕ್ಯವಾಗಿತ್ತು. ಅಕ್ಷರಶಃ ಪಾಲಿಸುತ್ತಿದ್ದಳು. ಹೆಸರೇ ವೇದ ಅಲ್ಲವೇ? ನಾನು ಸತ್ತರೆ ಹೇಗಿರುತ್ತಿ ವೇದ? ಬೇಕಂತಲೇ ಒಮ್ಮೆ ಕೇಳಿದೆ. ಹೌವಾರಿದಳು. ಇದ್ದಕ್ಕಿದ್ದಂತೆ ಹೃದಯ ಹಿಡಿದುಕೊಂಡು ರೋಧಿಸತೊಡಗಿದಳು. ತಮಾಷೆಗೂ ಇಂಥ ಮಾತನಾಡಿದಿರಿ, ನೀವು ಇಲ್ಲ ಅಂದರೆ ಮರುಕ್ಷಣವೇ ನಾನಿರುವುದಿಲ್ಲ ಎಂದಳು. ಅನಾಥ ಬ್ರಾಹ್ಮಣ ಹುಡುಗಿ ಎನ್ನುವುದು ಹೊರಗಿನವರು ಗುರುತಿಸುವಂತಾಯಿತೆ ಹೊರತು ಅವಳು ಮಾತ್ರ ಯಾವ ಕೋನದಲ್ಲಿಯೂ ಬ್ರಾಹ್ಮಣಿಕೆ ಮೆರೆದವಳಲ್ಲ. ಜಾತಿಯ ಸೋಂಕಿಲ್ಲದ ಅಪ್ಪಟ ಅಪ್ಸರೆ, ಕನ್ಯಾರತ್ನ. ನನ್ನ ಕೀಳು ಮಟ್ಟದ ಜಾತಿಯಿಂದ ಹೊರಬರಲು ಬ್ರಾಹ್ಮಣಿಕೆ ಅಪ್ಪಿಕೊಂಡೆನಷ್ಟೇ. ಅದು ನನ್ನ ಭ್ರಮೆಯಾಗಿತ್ತು. ಪರುಷ ಸ್ಪರ್ಶದಲ್ಲಿ ತಿಳಿಯಾದೆ ಕಪಟವಿಲ್ಲದ ಶುದ್ಧ ಮನಸ್ಸಿನ ಪವಿತ್ರ ರಾಣಿಯಾಗಿ ನನ್ನ ಬದುಕಿನಲ್ಲಿ ಬಂದ ದೇವರು ನೀಡಿದ ಅನರ್ಘ್ಯ ರತ್ನ
ಬಾಳ ಸಂಗಾತಿಯವಳು. ಶುದ್ಧ ನಿರ್ಮಲ ಮನಸ್ಸೆ ಅವಳಿಗೆ ಮುಳುವಾಯ್ತೆ ಲೇಖನಿ. ಬಹಳ ದಿನ ನನ್ನೊಂದಿಗೆ ಕಳೆಯದೆ ಕಣ್ಮರೆಯಾದಳಲ್ಲ. ಅವಳ ಸಾವು ನನ್ನನ್ನು ನಿರ್ವೀರ್ಯನನ್ನಾಗಿ ಮಾಡಿಬಿಟ್ಟಿತ್ತು ಲೇಖನಿ. ನನ್ನ ಬದುಕಿನಲ್ಲಿ ವೇದ ಇದ್ದಿದ್ದರೆ ಈ ಗೀತಾಳ ಶೋಷಣೆಯ ಪಾಡು ಬರುತ್ತಿದ್ದೆ. ನಾನು ಬಗ್ಗುತ್ತಿದ್ದೇನೆಯೇ. ಒಂದು ಶಬ್ದ ಒಬ್ಬರ ಹೃದಯವನ್ನೇ ಅಲ್ಲಾಡಿಸಿ ಬಿಡುವ ಪರಿ ವೇದಾಳಿಂದ ತಿಳಿದು ಬಂತು. ಹೇಳಿದರೆ ಕ್ಷುಲ್ಲಕ ಅನ್ನಿಸಬಹುದು, ಆದರೆ ಅದು ನಡೆದು ಹೋಯಿತು ಲೇಖನಿ. ಅವಳಿಂದಾಗಿ ನಾನು ಯಾರ ಮಾತು ಯಾವುದಕ್ಕೂ ಪ್ರತಿಕ್ರಿಯಿಸುವ ದಿಶೆಯಲ್ಲಿ ನನ್ನ ವೃತ್ತಿ ಇರುವುದಿಲ್ಲ. ವೇದ ನನಗಿಂತ ಅತಿ ಸೂಕ್ಷ್ಮ ಸಂವೇದಿ ಸ್ತ್ರೀಯಾಗಿದ್ದಳು. ಹಳ್ಳಿಯ ಆ ಕಂಪನಿ ನಾಟಕದ ದೃಶ್ಯ ಏಕಚಿತ್ತದಲ್ಲಿ ನೋಡುತ್ತಿದ್ದ ಸಂದರ್ಭ. ವೇದ ಕಥೆಯ ಪಾತ್ರದಲ್ಲಿ ಮುಳುಗಿ ಹೋಗಿದ್ದಳು. ಭಾವಪರವಶದಲ್ಲಿ ನನ್ನ ಭುಜ ಅದಿಮಿ ನುಡಿ ಆಕೆ ಗಂಡ ಎಷ್ಟು ಅಂದವಾಗಿ ಕಾಣುತ್ತಿದ್ದಾರೆ ಎಂದಳು. ನನಗೇನಾಯಿತು? ಹೊಟ್ಟೆ ಕಿಚ್ಚು ಬಂದುಬಿಟ್ಟಿದ್ದೆ. ಅವಳ ಮುಗ್ಧ ಮಾತಿಗೆ ಹಿಂದೆ ಮುಂದೆ ಯೋಚಿಸದೆ ಎಂಥ ಮಾತನಾಡಿದೆ. ಅವನನ್ನು ಸೇರಿಕೋ, ಮದುವೆ ಆಗು ಎಂದೆ. ಒಂದು ಕ್ಷಣ ನನ್ನ ಮುಖ ದಿಟ್ಟಿಸಿ ನೋಡಿದವಳೆ ತಕ್ಷಣವೇ ಎದ್ದು ಹೊರ ಓಡಿದಳು. ನಾನು ಗಾಬರಿಯಾಗಿ ಆತಂಕದಲ್ಲಿ ಬೆಪ್ಪನಂತೆ ಅವಳ ಹಿಂದೆ ಓಡಿದೆ. ನಾಟಕ ಕಂಪನಿ ಪಕ್ಕದಲ್ಲಿದ್ದ ಹಾಳು ಬಾವಿಗೆ ಹರಿಯಬಿಟ್ಟಳು. ವೇದ ಇನ್ನೆಲ್ಲಿ? ಸೇರಿದ ಜನಕ್ಕೆ ಉತ್ತರಿಸಲು ನಾಲಿಗೆಯಲ್ಲೂ ಆಯಿತು. ಮಾತು ಕಳೆದುಕೊಂಡು ಬಿಟ್ಟ ಲೇಖನಿ. ಶಬ್ದಗಳಲ್ಲಿ ಎಂಥ ಶಕ್ತಿ! ಈಗ ನಿನಗೆ ಅರ್ಥವಾಯ್ತಲ್ವೇ ಲೇಖನಿ? ನಾನು ಇವಳ ಮಾತುಗಳಿಗೆ ಹೃದಯವಾಗಿರುವುದಕ್ಕೆ. ಮಾತಿನಲ್ಲಿ ತೂತು ಬಿದ್ದ ಹೃದಯ, ಬಿರುಕು ಬಿಟ್ಟ ಹೃದಯವನ್ನು ಹೊಲಿಸಿಕೊಳ್ಳುವುದೆಲ್ಲಿ? ವಾಸ ಎಲ್ಲಿ? ಯಾರಿಗೆ ಶರಣಾಗಲಿ? ಆಧಾರವೇನು? ಚಿಂತಿಸುತ್ತಿರುವಾಗಲೇ ನನ್ನನ್ನು ಬಂಧಿಸುವ ಯೋಜನೆ ರೂಪುಗೊಂಡಿತ್ತಲ್ಲ ಲೇಖನಿ. ಮನೆ ನಿರ್ನಾಮವಾಯಿತು. ತನ್ನ ಮನೆ ತನ್ನ ಮಗಳು ಎಂದು ಬೀಗುತ್ತಿದ್ದಳಲ್ಲ. ತನ್ನ ಸಂಬಳವೇ ಪಾಪಿಯ ಧನ, ನಾಯಿಯ ಮೊಲೆ ಹಾಲು ಎಂದು ಹಿಡಿಶಾಪ ಹಾಕುತ್ತಿದ್ದಳಲ್ಲ. ಬ್ಯಾಂಕ್ ಸಾಲ ಬಡ್ಡಿ ಬೆಳೆದು ಮನೆ ಹರಾಜಿಗೆ ಬಂತಲ್ಲ. ಪ್ರೀತಿಯ ಮಗಳು ಅನ್ಯ ಜಾತಿ ಹುಡುಗನನ್ನು ಪ್ರೀತಿಸಿ ಮನೆಯಿಂದ ಓಡಿ ಹೋದ ಮೇಲೆ ಇನ್ನೇನು ಉಳಿಯಿತು? ಉಳಿದವನು ನಾನೊಬ್ಬನೇ. ಜೊತೆಗಾರ ಸಿಕ್ಕ ಮೇಲೆ ದಾರಿ ಕಾಣಸಗದೆ ದಾರಿಯ ಕಲ್ಲು ಎಂದ ಮೇಲೆ ಎತ್ತಿ ಬಿಸಾಡಬೇಕಲ್ಲವೇ? ದಿಕ್ಕು ಕಾಣದೆ ಸೋತು ಸುಣ್ಣವಾದ ನನಗೆ ಕೊನೆಗೂ ಕತ್ತಲು ಕೋಣೆಯ ಅಂತಿಮ ದಿನಗಳ ಎಣಿಕೆಯ ಗತಿಯಾಯ್ತಲ್ಲ. ನನ್ನನ್ನು ರಕ್ಷಿಸಿ ಎಂದು ಹಾಳೆಯಲ್ಲಿ ಬರೆದು ಗಾಳಿಗೆ ತೇಲಿಬಿಟ್ಟರೂ ಪ್ರಯೋಜನವಿಲ್ಲ ಲೇಖನಿ. ಬರೀ 2 ಶಬ್ದದ ಹಾಳೆ ಯಾರಿಗೆ ಕಂಡೀತು? ಬದುಕು ಅಧಿಕಾರವಾಗಿಲ್ಲ, ಕೈದಿಗೆ ಬಿಡುಗಡೆ ಉಂಟೆ, ಅತಂತ್ರ ಬದುಕು ಮಾತ್ರ. ಎ ಟ್ರೂ ಪೀಸ್ ಆಫ್ ರೈಟಿಂಗ್ ಇಸ್ ಎ ಡೇಂಜರಸ್ ಥಿಂಗ್. ಇಟ್ ಕ್ಯಾನ್ ಚೇಂಜ್ ಯುವರ್ ಲೈಫ್. ಟೋಬಿಯಸ್ ವೋಲ್ಫ್. ನೀನು ಸತ್ತು ಹೋಗಿ ಎಂದು ಸುಮ್ಮನೆ ಹೇಳುತ್ತಿರಲಿಲ್ಲ. ನಾಯಿಗಿಂತ ಕಡೆಯಾದ ಜನ್ಮ ನಿನ್ನದು. ಮನುಷ್ಯನಾಗಲಿಕ್ಕೆ ಲಾಯಕ್ಕಿಲ್ಲ. ಸೂಳೆ ಮಗ, ಮಾನಗೆಟ್ಟ ತಿಳಿಗೇಡಿ, ಬಕ್ರ ಲೋಫನನ್ ಮಗ. ಸೀಮೆಣ್ಣೆ ಸುರಿದು ಬೆಂಕಿ ಹಚ್ಚಿ ಸುಟ್ಟು ಬಿಡಬೇಕು ನಿನ್ನನ್ನು. ಮುಂತಾದವುಗಳನ್ನೆಲ್ಲ ಬೈದಿದ್ದಳಲ್ಲ. ಬೈಗಳ ಪರಮಾವಧಿ. ಪರದೆ ಹಿಂದೆ ಗಂಡು ಧ್ವನಿಯ ನಗು. ಮೂಲೆಯಲ್ಲಿ ಸೀಮೆಎಣ್ಣೆ ಟಿನ್ ತಂದಿರಿಸಿದ್ದಾಳೆ ಲೇಖನಿ. ಈ ಕ್ವಾರಂಟೈನ್ ಅವಸ್ಥೆಗೆ ಎಷ್ಟು ದಿನದ ಯೋಜನೆ ನಡೆದಿತ್ತು? ಈ ಮನೆಯವಳ ಪ್ರಿಯಕರನದು ಎಂದು ಪ್ರಾರಂಭದಲ್ಲಿ ತಿಳಿದಿರಲಿಲ್ಲ. ಪತ್ರಿಕೆಯವರು ತಮ್ಮ ಸಂದರ್ಶನ ಮಾಡಲು ಬಯಸಿದ್ದಾರೆ, ದಯವಿಟ್ಟು ಬನ್ನಿ ಎಂದು ಅವಳ ಪ್ರಿಯಕರ ಈ ಕಟ್ಟಡಕ್ಕೆ ಕರೆತಂದ. ಸರಳವಾಗಿ ಬಲೆಗೆ ಬಿದ್ದೆ. ಊರ ಹೊರಗಿನ ಈ ಏಕಾಂತ ಕಟ್ಟಡಕ್ಕೆ ಕರೆತರುವಾಗಲೇ ಅನುಮಾನ ಬಂತು. ಆದರೆ ಸಮಯ ಮೀರಿ ಹೋಗಿತ್ತು. ಗೀತಾ ಮುಗುಳ್ನಕ್ಕೂ ಸ್ವಾಗತಿಸಿ ಈ ಕೋಣೆಗೆ ತಳ್ಳಿದಳಲ್ಲ. ನಿರ್ವೈರನಾಗಿ ಬಿಟ್ಟೆ. ಮುಖ ನೋಡು, ಒಬ್ಬಾಕಿ ಜೊತೆ ಆದರೂ ಸರಿಯಾಗಿ ಬಾಳೆ ಮಾಡಿದ್ಯಾ? ಯೋಗ್ಯತೆ ಇಲ್ಲದ ಮೇಲೆ ಮದುವೆ ಹಾಕದೆ. ನಿನಗೆ ಹೂಳಲ್ಲ, ಏನು ಪುರಾವೆ ಸಿಗದಂತೆ ಸುಟ್ಟು ಬಿಡ್ತೀನಿ ಮಗನೇ. ಕೀಳು ಜಾತಿಯವನಾಗಿ ಬ್ರಾಹ್ಮಣ ಲಿಂಗಾಯತ್ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕ್ತೀಯಾ? ಸೂಳೆ ಮಗನೇ, ಜಾತಿ ವ್ಯವಸ್ಥೆಯನ್ನು ಹಾಳು ಮಾಡಿದ್ದೀಯಾ. ನೀನು ಈ ಭೂಮಿ ಮೇಲೆ ಜೀವಂತ ಇರಬಾರದು.
ಎಂದು ಒದರಿ ಹೊರಟು ಹೋದಳಲ್ಲ. ಈ ಅಜ್ಞಾತ ಕೈದಿ ಬಗ್ಗೆ ವಿಚಾರಿಸುವರು ಯಾರೂ ಇಲ್ಲಿ. ಅನಾಮಧೇಯನಾಗಿ ಈ ಲೋಕದಿಂದ ನಿರ್ಗಮನವಷ್ಟೇ. ಇನ್ನು ಹೆಚ್ಚಿಗೆ ಬರೆದು ಪ್ರಯೋಜನವಿಲ್ಲ ಲೇಖನಿ. ಸಂಕ್ಷಿಪ್ತ ಜೀವನ ಗಾಥೆ ಯಾರಿಗಾದರೂ ಗ್ರಹಣಕ್ಕೆ ಬಂದೀತು. ಬರವಣಿಗೆಗಾಗಿ ಸಹಕರಿಸಿರುವುದಕ್ಕೆ ನಿನಗೆ ಧನ್ಯವಾದಗಳು ಲೇಖನಿ. ಗಾಳಿಯಲ್ಲಿ ತೇಲಿ ಹೋದ ಹಾಳೆಗಳು ಫಲ ನೀಡಲಿ ಎನ್ನುವುದಷ್ಟೇ ನನ್ನ ಕೊನೆಯ ಆಶಯ. ಯಾವುದೇ ಒಬ್ಬ ಭಾವಜೀವಿ ಕತೆಗಾರನಿಗೆ ಈ ನನ್ನ ಎಲ್ಲ ಹಾಳುಗಳು ಸಿಗಲಿ. ಅವನು ಕತೆಗಾಗಿ ಯೋಚಿಸಲಿ. ಕಲ್ಪನೆಯಲ್ಲಿ ಜೋಡಿಸಿ ಬರೆದರೆ ಮಿನಿ ಕಾದಂಬರಿ ಆಗದೆ ಲೇಖನಿ. ಬರೆದರೆ ಇದು ಕಾದಂಬರಿ ಆಗದೆ. A good novel tells us the truth about the hero, but a bad novel tells us the truth about its author. ಹೇಳಿರೋದು ಜಿ.ಕೆ. ಚೆಸ್ಟರ್ಟನ್. ಕಾಡು ಮಲ್ಲಿಗೆ ಕಾಡಿನಲ್ಲಿ ನರಳುತ್ತಿದೆ. ಮಾಡಿ ಹೋಗುವ ಮುನ್ನ ಕೀಳುವವರ್ಯಾರು. ಕಾಡು ಮಲ್ಲಿಗೆ ಒಂದು ಕಾಡಿನಲ್ಲಿ ನರಳುತ್ತಿದೆ. ಮಾಡಿ ಹೋಗುವ ಮುನ್ನ ಕೀಳುವವರ್ಯಾರೆಂದು ಕಾಡು ಮಲ್ಲಿಗೆ ಅರಳಿ ನಿಂತ ದೇವ, ಅರಳಿ ನಿಂತರು ದೇವ, ನೆರಳಿನಲ್ಲಿ ನಾನಿಲ್ಲ. ಅರಳಿ ನಿಂತರು ದೇವ, ನೆರಳಿನಲ್ಲಿ ನಾನಿಲ್ಲ. ಅರಳಿ ನಿಂತರು ದೇವ,
ರಿ 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 ದ ದ ದ ದ ರಿ 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 ದ ದ ಪ